So in my last class, we discussed about applications of Microsoft Excel. Microsoft Excel na applications ಏನೇನು ಅಂತ ನಾವು ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಫರ್ದರ್ ಮೂವಿಂಗ್ ವಿಲ್ ಡಿಸ್ಕಸ್ ಅಬೌಟ್ ಫೀಚರ್ಸ್ ಆಫ್ MS Excel. ಆಲ್ಮೋಸ್ಟ್ ನಾನು ನಿನ್ನೆ ಲಾಸ್ಟ್ ಕ್ಲಾಸ್ಗಳಲ್ಲಿ ನಾನು ಏನು ಮಾತಾಡಿದೆ ಸೊ ಅದೇ ಸ್ವಲ್ಪ ರಿಪಿಟೇಷನ್ಸ್ ಆಗಿರುತ್ತೆ. ಸೊ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಏನೇನು ಫೀಚರ್ಸ್ MS Excel ಅಲ್ಲಿ ಇದೆ ಅಂತ. ಸೊ ನಾನು ನಿಮಗೆ ಲಾಸ್ಟ್ ವೀಕಲ್ಲೇ ಹೇಳ್ದಂಗೆ ಯೂಶಲಿ ಏನಾಗುತ್ತೆ ಎಕ್ಸೆಲ್ ಒಂದೊಂದು ವರ್ಷನ್ ಬಿಟ್ಟಂಗೆ ಸೊ ಫೀಚರ್ಸ್ಗಳು ಏನ್ ಮಾಡ್ತಾ ಹೋಗ್ತಾರೆ, ಅಡ್ವಾನ್ಸ್ ಮಾಡ್ತಾ ಹೋಗ್ತಾರೆ. ಸಿಂಪಲ್ ಥಿಂಗ್ಸ್ ಲೈಕ್ ನೀವು ಹೆಂಗೆ ನಿಮ್ಮ ಒಂದು ನಿಮ್ಮ ಮೊಬೈಲ್ ಆಪ್ಸ್ಗಳನ್ನೆಲ್ಲ ಅಪ್ಡೇಟ್ ಮಾಡ್ಕೊಳ್ತಿರೋ, ಸೊ ಅಪ್ಡೇಟ್ ಮಾಡ್ಕೊಳ್ಳೋ ಉದ್ದೇಶ ಏನೋ ಹೊಸ ಫೀಚರ್ ಬಿಟ್ಟಿರ್ತಾರೆ ಅದಕ್ಕೆ ಅಪ್ಡೇಟ್ ಮಾಡ್ಕೊಳ್ತಿರೋ. ಸೊ ಹಾಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಷ್ಟೇನೆ. ಸೊ ಏನೇನೋ ವರ್ಷ ಆದಂಗೆ ಸೊ ದೇ ವಿಲ್ ಗೋಯಿಂಗ್ ಟು ಅಪ್ಡೇಟ್ ದ ಅಡಿಷನ್ ಫೀಚರ್ಸ್. ಸೊ ಫೀಚರ್ಸ್ನೆಲ್ಲ ಅಪ್ಡೇಟ್ ಮಾಡಿ ಏನ್ ಮಾಡ್ತಾರೆ, ಸೊ ಹೊರಗಡೆ ಮಾರ್ಕೆಟಿಗೆ ಬಿಡ್ತಾರೆ. ಸೊ ಏನು ಅಂತ ಅಂದ್ರೆ ಹಳೆ ವರ್ಷನ್ಸ್ ಗಿಂತ ಸ್ವಲ್ಪ ಏನೋ ಮಾಡಿಫಿಕೇಶನ್ಸ್ಗಳನ್ನ ಮಾಡಿರ್ತಾರೆ. ಸೊ ದಟ್ ಇಸ್ ವಾಟ್ ದ ಮೇಜರ್ ಥಿಂಗ್ ವಿಚ್ ವಿಲ್ ಗೋಯಿಂಗ್ ಟು ಹ್ಯಾಪನ್ ವೇರ್ ಇನ್ ದ ನ್ಯೂವರ್ ವರ್ಷನ್ಸ್ ಆಫ್ MS Excel. ಸೊ ಯೂಶುವಲ್ ಆಗಿ ಜನರಲ್ ಆಗಿ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಮಾತಾಡೋದಾದ್ರೆ ಯಾವ್ಯಾವ ಕ್ಯಾರೆಕ್ಟರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಮಾತಾಡ್ತೀವಿ. ಒಂದು ದೇ ಹ್ಯಾವ್ ಗಿವನ್ ವರ್ಕ್ಶೀಟ್ ಅಂಡ್ ಗ್ರಾಫಿಕ್ಸ್ ಅಂತ. ಆಬ್ವಿಯಸ್ಲಿ ನಿಮ್ಮ ಎಕ್ಸೆಲ್ ಶೀಟ್ ಬಂದು ಬರೀ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ದೇನೆ, ಸೊ ನಿಮ್ಮ ಓವರ್ ಆಲ್ ವರ್ಕ್ಶೀಟ್ ಅಲ್ಲಿ ನಿಮ್ಗೆ ಯಾವ ರೀತಿ ಬೇಕಾದ್ರೂ ನಂಬರ್ಸ್ ನಲ್ಲಿ ಆಟ ಆಡ್ಬೋದು ಅಥವಾ ನಂಬರ್ಸ್ ನಲ್ಲಿ ಕ್ಯಾಲ್ಕುಲೇಷನ್ಸ್ ಗಳನ್ನ ಮಾಡ್ಬೋದು. ಇಟ್ ಮೇ ಬಿ ಲೈಕ್ ನಾರ್ಮಲ್ ಬೇಸಿಕ್ ಕ್ಯಾಲ್ಕುಲೇಷನ್ಸ್ ಇರ್ಬೋದು ಅಥವಾ ಅಡ್ವಾನ್ಸ್ಡ್ ಕ್ಯಾಲ್ಕುಲೇಷನ್ಸ್ ಇರ್ಬೋದು. ದಟ್ ಇಸ್ ವಾಟ್ ಒನ್ ಆಫ್ ದ ಮೇಜರ್ ಫೀಚರ್. ದೆನ್ ಡಾಟಾ ಲಿಸ್ಟ್ ಅಂಡ್ ಡಾಟಾ ಬೇಸ್. ಸೊ ನಿಮ್ಮ ಹೋಲ್ ರೆಕಾರ್ಡ್ ನ ಏನ್ ಮಾಡ್ಬೋದು, ನೀಟಾಗಿ ನೀವೇನ್ ಮಾಡ್ಬೋದು, ಮೇಂಟೈನ್ ಮಾಡ್ಬೋದು. ಸೊ ಅಂದ್ರೆ ಅರ್ಥ ಏನು, ಸೊ ನೀವು ಯಾವ ಟೈಮಲ್ಲಿ ಬೇಕಾದ್ರೂ ನೀವೇನ್ ಮಾಡ್ಬೋದು, ಆಕ್ಸೆಸಿಬಿಲಿಟಿ ತಗೊಳ್ಬೋದು. ಸೊ ಅಷ್ಟು ಫ್ಲೂಯೆನ್ಸಿ ಅಥವಾ ಅಷ್ಟು ನಿಮ್ಗೆ ಫ್ಲೆಕ್ಸಿಬಿಲಿಟಿನ ಕೊಟ್ಟಿದೆ ನಿಮ್ಮ ಒಂದು MS Excel. ದೆನ್ ಡಾಟಾ ಎಕ್ಸ್ಚೇಂಜ್ ವಿತ್ ಅದರ್ ಅಪ್ಲಿಕೇಶನ್ಸ್. ಸೊ ನಿಮ್ಮ ಒಂದು ಎಕ್ಸೆಲ್ ಶೀಟ್ ನ ನೀವು ಬೇರೆ ಒಂದು ಸಾಫ್ಟ್ವೇರ್ಸ್ಗೆ ಮರ್ಜ್ ಮಾಡ್ಕೊಳ್ಬೋದು. ಅದನ್ನ ಇದು ಈ ತರ ಕರೀತಾರೆ, ಏನದು ಡೈನಾಮಿಕ್ ಡಾಟಾ ಎಕ್ಸ್ಚೇಂಜ್ ಮತ್ತೆ ಆಬ್ಜೆಕ್ಟ್ ಲಿಂಕಿಂಗ್ ಅಂಡ್ ಎಂಬೆಡಿಂಗ್ ಅಂತ ಕರೀತಾರೆ. ಅಂದ್ರೆ ನಿಮ್ಮ ಎಕ್ಸೆಲ್ ಶೀಟ್ ನ ಬೇರೆ ಇನ್ಯಾವುದೋ ಒಂದು ಸಾಫ್ಟ್ವೇರ್ಗೆ ಲಿಂಕೇಜ್ ಮಾಡ್ಕೊಂಡು ಏನ್ ಮಾಡೋದು, ಎಕ್ಸ್ಟ್ರಾಕ್ಟ್ ಮಾಡ್ಕೋಬಹುದು. ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ, ಇವಾಗ ನನ್ನ ಎಕ್ಸೆಲ್ ಶೀಟ್ ನ ನಾನು ಟ್ಯಾಲಿಗೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಬಹುದು. ಸೊ ಟ್ಯಾಲಿ ಹೋಗಿ ನಾನು ಎಕ್ಸೆಲ್ ಶೀಟ್ ನ ತಗೊಂಡು ನಾನು ಅದ್ರ ಮುಖಾಂತರ ಡಾಟಾನ ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಅಂದ್ರೆ ಅರ್ಥ ಏನು, ನಿಮ್ಮ ಎಕ್ಸೆಲ್ ಶೀಟ್ ನ ಯಾವ ಬೇರೆ ಅಪ್ಲಿಕೇಶನ್ಸ್ ಗಳ ಜೊತೆ ಬೇಕಾದ್ರೆ ಏನ್ ಮಾಡ್ಬೋದು, ಸೊ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂತ ಒಂದು ಆಪ್ಷನ್ಸ್ ನ ಕೊಟ್ಟಿದ್ದಾರೆ. ದೆನ್ ರಿಸಲ್ಟ್ಸ್ ಓರಿಯೆಂಟೆಡ್ ಯೂಸರ್ ಇಂಟರ್ಫೇಸ್. ಸೊ ಆಬ್ವಿಯಸ್ಲಿ ಇವತ್ತು ನಾನು ಏನೋ ಒಂದು ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ದಟ್ ಐ ನೀಡ್ ಟು ನೋ ಲೈಕ್ ವಾಟ್ ಎಕ್ಸಾಕ್ಟ್ಲಿ ದ ಔಟ್ಪುಟ್ ಆಫ್ ದಟ್ ಪರ್ಟಿಕ್ಯುಲರ್ ಆಕ್ಟಿವಿಟಿ ಅಂತ. ಸೊ ಆ ಒಂದು ಔಟ್ಪುಟ್ ಗೋಸ್ಕರನೇ ನಾನು ಎಕ್ಸೆಲ್ ನ ಯೂಸ್ ಮಾಡೋದು. ಐದರ್ ಇಟ್ ಮೇ ಬಿ ಅ ನಾರ್ಮಲ್ ಕ್ಯಾಲ್ಕುಲೇಷನ್ಸ್ ಆರ್ ಇಟ್ ಮೇ ಬಿ ವಾಟ್ ಯು ಕಾಲ್ಡ್ ಸಮ್ ಅದರ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಗಳು ಯಾವ್ದಾವ್ದು ಇರುತ್ತೋ ಅವೆಲ್ಲ. ಸೊ ನೀವು ಮಾಡೋದು ಅಲ್ಟಿಮೇಟ್ ಆಗಿ ಏನು ಅಂತ ಅಂದ್ರೆ ಔಟ್ಪುಟ್ ನ ತಗೊಳ್ಳುವಂತ ಒಂದು ಉದ್ದೇಶ ಇರುತ್ತೆ. ದೆನ್ ಆಪ್ಟಿಮೈಸ್ಡ್ ಮೆಮೊರಿ ಕನ್ಸಂಪ್ಷನ್. ಸೊ ನಿಮ್ಮ ಈ ಎಕ್ಸೆಲ್ 2010 ಬಂದು 64 ಬಿಟ್, ನಿಮ್ಗೆ ಎರಡು ತರ ಇರುತ್ತೆ, ಒಂದು 32 ಬಿಟ್ ಮತ್ತೆ ಇನ್ನೊಂದು 64 ಬಿಟ್ ಅಂತ. ಸೊ ವಿಚ್ ಎನೇಬಲ್ಸ್ ದ ಅಪ್ಲಿಕೇಶನ್ ಟು ಯೂಸ್ ಮೋರ್ ಫಿಸಿಕಲ್ ಮೆಮೊರಿ ದ್ಯಾನ್ ಎವರ್ ಅಂತ. ಸೊ ನಿಮ್ಮ ಒಂದು ಫಿಸಿಕಲ್ ಮೆಮೊರಿನ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಈ ಒಂದು ಬಿಟ್ ಏನ್ 64 ಬಿಟ್ ಇದೆ ಈ ಒಂದು ಆಪ್ಷನ್ ಅಲ್ಲಿ. ಸೊ ಇದರಿಂದ ಏನಾಗುತ್ತೆ, ನಿಮ್ಗೆ ಡಾಟಾ ಮೆಮೊರಿ ಪವರ್ ಎಲ್ಲ ಏನಾಗುತ್ತೆ ಜಾಸ್ತಿ ಇರುತ್ತೆ, ಮತ್ತೆ ಇಟ್ ವಿಲ್ ಮೋರ್ ಲೈಕ್ ತುಂಬಾ ಫಾಸ್ಟ್ ಆಗಿ ವರ್ಕ್ ಮಾಡ್ಬೋದು. ಆಸ್ ಲೈಕ್ ನಿಮ್ಮ ವಾಟ್ ಯು ಕಾಲ್ಡ್ ರ್ಯಾಮ್ ಕೆಪಾಸಿಟಿ ಇರುತ್ತಲ್ಲ, 2GB 4GB 16GB 32GB 64GB ರ್ಯಾಮ್. ಈ ರ್ಯಾಮ್ ಪ್ರೊಸೆಸರ್ ಜಾಸ್ತಿ ಇದ್ದಂಗೆ ನಿಮ್ಮ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಫಾಸ್ಟ್ ಆಗಿರುತ್ತೆ. ಆಕ್ಸೆಸ್ ಸ್ಪ್ರೆಡ್ ಶೀಟ್ಸ್ ಫ್ರಮ್ ವರ್ಚುವಲಿ ಎನಿವೇರ್ ಅಂತೆ. ಸೊ ನಿಮ್ಮ ಒಂದು ಎಕ್ಸೆಲ್ ಶೀಟ್ ನ ನೀವು ಯಾವ ಜಾಗದಲ್ಲಿ ಬೇಕಾದ್ರೂ ಕೂತ್ಕೊಂಡು ಏನ್ ಮಾಡ್ಬೋದು, ಆಕ್ಸೆಸ್ ಮಾಡ್ಬೋದು. ಇವತ್ತು ನಾನು ನಿಮ್ಗೆ ಕೆಲವೊಂದು ಎಕ್ಸೆಲ್ ಶೀಟ್ಸ್ ಗಳನ್ನ ನಿಮ್ ಗ್ರೂಪ್ ಅಲ್ಲಿ ಹಾಕಿದಾಗ ಸೊ ಇಮಿಡಿಯೇಟ್ ಆಗಿ ನಿಮ್ಮ ಸ್ಮಾರ್ಟ್ ಫೋನ್ ಇಟ್ಕೊಂಡೆ ಏನ್ ಮಾಡ್ಬೋದು, ಆಕ್ಸೆಸ್ ಮಾಡ್ಬೋದು. ಸೊ ದಟ್ ಇಸ್ ವಾಟ್ ದ ಅನದರ್ ಫೀಚರ್ ಆಫ್ ವಾಟ್ ಯು ಕಾಲ್ಡ್ ಎಕ್ಸೆಲ್ ಶೀಟ್. ದೆನ್ ಕನೆಕ್ಟ್ ಅಂಡ್ ಶೇರ್ ವೆನ್ ವರ್ಕಿಂಗ್ ಟುಗೆದರ್ ಅಂತೆ. ಸೊ ನೀವು ಯಾವಾಗ ಬೇಕಾದ್ರೂ ಎನಿ ಟೈಮ್ ನೀವ್ ಏನ್ ಮಾಡ್ಬೋದು, ಶೇರ್ ಮಾಡ್ಬೋದು. ನನಗೆ ಇಷ್ಟೇ ದಿನ ತನಕ ವೇಟ್ ಮಾಡ್ಬೇಕು ಅಂತ ಆಪ್ಷನ್ಸ್ ನನಗೇನು ಅವಶ್ಯಕತೆ ಇರಲ್ಲ. ಸೊ ಈ ತರ ಕೆಲವೊಂದು ಫೀಚರ್ಸ್ ಗಳು ನಿಮ್ಮ ಒಂದು ಎಕ್ಸೆಲ್ ಶೀಟ್ ನಲ್ಲಿ ಇದೆ. ಸೊ ಇಷ್ಟು ಫೀಚರ್ಸ್ ಗಳಾಯ್ತು. ಇದಾದ್ಮೇಲೆ ನಿಮ್ಗೆ ಗೊತ್ತಿರುತ್ತೆ ಸ್ಟಾರ್ಟಿಂಗ್ ಆಫ್ MS Excel ಅಂತ. ಆಬ್ವಿಯಸ್ಲಿ
ನಿಮ್ಗೆಲ್ಲರಿಗೂ ಎಕ್ಸೆಲ್ ಶೀಟ್ ನ ಹೆಂಗೆ ಸ್ಟಾರ್ಟ್ ಮಾಡೋದು ಅನ್ನೋದೆಲ್ಲ ಗೊತ್ತಿದೆ. ಸೊ ಯೂಶಲಿ ನಾವೇನ್ ಮಾಡ್ತೀವಿ, ಸರ್ಚ್ ಬಟನ್ಗೆ ಹೋಗ್ಬಿಟ್ಟು MS ಎಕ್ಸೆಲ್ ಅಂತ ಕೊಟ್ರೆ ಒಂದು ಐಕಾನ್ ಓಪನ್ ಆಗುತ್ತೆ. ಐಕಾನ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಆಬ್ವಿಯಸ್ಲಿ ನಿಮ್ಮ ಒಂದು ಎಕ್ಸೆಲ್ ಶೀಟ್ ಓಪನ್ ಆಗುತ್ತೆ. ಸೊ ಯೂಶಲಿ ಎಕ್ಸೆಲ್ ಶೀಟ್ ಓಪನ್ ಆಗ್ಬೇಕಾದ್ರೆ ಎಕ್ಸೆಲ್ ಶೀಟ್ ಕಾಣಿಸ್ತಾ ಇದೆಯಾ? ಎಸ್ ಸರ್, ಕಾಣಿಸ್ತಿದೆ. ಓಕೆ, ಸೊ ಈ ತರ ಒಂದು ಶೀಟ್ ನಿಮ್ಗೆ ಓಪನ್ ಆಗಿದ ತಕ್ಷಣ ಈ ತರ ಬರುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು, ಇಲ್ಲಿ ಕೆಲವೊಂದು ಆಪ್ಷನ್ಸ್ ಇದಾವೆ ನಿಮ್ಗೆ ಯಾವ ತರ ಔಟ್ಪುಟ್ ಬೇಕು ಅಥವಾ ಯಾವ ತರ ಟೆಂಪ್ಲೇಟ್ ಬೇಕು ಅಂತ. ಇದು ಬ್ಲಾಂಕ್ ವರ್ಕ್ ಬುಕ್ ನಾವು ನಾರ್ಮಲ್ ಎಕ್ಸೆಲ್ ಶೀಟ್ ಯೂಸ್ ಮಾಡುವಂಥದ್ದು. ಇದಾದ್ಮೇಲೆ ಕೆಲವೊಂದು ಫಾರ್ಮೆಟ್ ನ ಅಥವಾ ಟೆಂಪ್ಲೇಟ್ ನ ಆಲ್ರೆಡಿ ರೆಡಿ ಮಾಡಿ ಇಟ್ಟಿರ್ತಾರೆ ಕೆಲವರು ಮೈಕ್ರೋಸಾಫ್ಟ್ ಡೆವಲಪ್ ಮಾಡ್ಬೇಕಾದಾಗ್ಲೇನೆ. ನ್ಯೂಟ್ರಿಷನ್ ಟ್ರ್ಯಾಕರ್ ಅಂತೆ, ಆಮೇಲೆ ನ್ಯೂಟ್ರಿಷನ್ ಕ್ಯಾಲ್ಕುಲೇಟರ್ ಅಂತೆ, ಲೈಕ್ ನಿಮ್ ಎಷ್ಟು ಕ್ಯಾಲೋರೀಸ್ ನೀವು ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಆ ತರ. ದೆನ್ ಪೀರಿಯಾಡಿಕ್ ಟೇಬಲ್ ಅಂತೆ, ನೀವು ಟೈಮ್ ಸ್ಕೆಡ್ಯೂಲ್ ಹಾಕೊಂಡಿದ್ರೆ ಅದು. ಮತ್ತೆ ಇನ್ನೊಂದು US ಕಾಲೇಜ್ ಡಿಸಿಷನ್ ಮೇಕರ್ ಅಂತೆ. ಈ ತರ ಎಷ್ಟೊಂದು ವೆರೈಟಿ ಆಫ್ ಟೆಂಪ್ಲೇಟ್ಸ್ ಗಳು ಏನಾಗುತ್ತೆ ನಿಮ್ಗೆ ಸಿಗುತ್ತೆ. ಬಟ್ ಯೂಶಲಿ ನಾವು ಎಕ್ಸೆಲ್ ನ ಯೂಸ್ ಮಾಡ್ಬೇಕಾದಾಗ ನಾರ್ಮಲ್ ಆಗಿ ಬೇಸಿಕ್ ಬ್ಲಾಂಕ್ ವರ್ಕ್ ಬುಕ್ ಅನ್ನೋದನ್ನ ನಾವೇನ್ ಮಾಡ್ತೀವಿ, ಓಪನ್ ಮಾಡ್ತೀವಿ. ಸೊ ದಿಸ್ ಇಸ್ ವಾಟ್ ದ ಬ್ಲಾಂಕ್ ವರ್ಕ್ ಬುಕ್ ವಿಚ್ ಲುಕ್ಸ್. ಸೊ ದಿಸ್ ಇಸ್ ಹೌ ದ ಎಕ್ಸೆಲ್ ಶೀಟ್ ವಿಲ್ ಗೋಯಿಂಗ್ ಟು ಬಿ ಓಪನ್. ಸೊ ಆ ರೀತಿ ನೀವೇನ್ ಮಾಡ್ತೀರಾ, ಎಕ್ಸೆಲ್ ಶೀಟ್ ನ ಓಪನ್ ಮಾಡ್ತೀರಾ. ಅದಾದ್ಮೇಲೆ ಒಂದು ಎಕ್ಸೆಲ್ ಶೀಟ್ ನಲ್ಲಿ ದಿಸ್ ಇಸ್ ವಾಟ್ ಐ ಟೋಲ್ಡ್, ಲೈಕ್ ಟೆಂಪ್ಲೇಟ್ಸ್ ಗಳು ಯಾವ್ಯಾವ ರೀತಿ ಇದೆ ಅಂತ. ಅದಾದ್ಮೇಲೆ ಫೀಚರ್ಸ್ ಗಳು ನಿಮಗೆ ವರ್ಕ್ ಬುಕ್ ನ ಓಪನ್ ಮಾಡಿದ್ಮೇಲೆ ಸೊ ಅದರದೇ ಆದಂತ ಕೆಲವೊಂದು ಫೀಚರ್ಸ್ ಗಳು ಇದಾವೆ. ನಾನು ನಿಮ್ಗೆ ಇದನ್ನ ವೆನ್ ಯು ಆರ್ ಸ್ಟಡಿಂಗ್ ಯುವರ್ ಕಂಪ್ಯೂಟರ್ ಕಾನ್ಸೆಪ್ಟ್ಸ್ ನ ಓದ್ಬೇಕಾದ್ರೇನೆ ವಿ ವರ್ ಡಿಸ್ಕಸ್ಡ್ ಅಬೌಟ್ ಆಲ್ ದೀಸ್ ಪಾಯಿಂಟ್ಸ್. ಲೈಕ್ ಫೈಲಿಗೆ ಹೋದ್ರೆ ಸೊ ಇಲ್ಲಿ ಬಂದು ನ್ಯೂ ಅಂತ ಬರುತ್ತೆ, ಹೊಸದು ಓಪನ್ ಮಾಡ್ಬೇಕು ಅಂದ್ರೆ ಓಪನ್. ಸೊ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋದು ಯಾವ್ದಾದ್ರು ಒಂದು ಓಪನ್ ಮಾಡ್ಬೇಕು ಅಂತ ಅಂದ್ರೆ. ಅದಾದ್ಮೇಲೆ ಈ ಒಂದು ಎಕ್ಸೆಲ್ ಬಗ್ಗೆ ನೀವೇನಾದ್ರೂ ಇನ್ಫಾರ್ಮೇಶನ್ ತಗೋಬೇಕು ಅಂತ ಅಂದ್ರೆ ದೆನ್ ಸೇವ್ ಆಸ್, ಲೈಕ್ ಇನ್ಫಾರ್ಮೇಶನ್ ನೋಡಿ ಇಲ್ಲಿ ಕೊಟ್ಟಿರ್ತಾನೆ, ನಿಮ್ಮ ಓವರ್ ಆಲ್ ನಿಮ್ಮ ಡಾಕ್ಯುಮೆಂಟ್ ನ ಫುಲ್ ಡೀಟೇಲ್ಸ್ ನ ಕೊಟ್ಟಿರ್ತಾರೆ. ಸೇ ಫಾರ್ ಎಕ್ಸಾಂಪಲ್ ಲೈಕ್ ಸೈಜ್ ಎಷ್ಟಿದೆ, ಟೈಟ್ಲ್ ಏನು, ಕ್ಯಾಟಗರೀಸು, ಯಾರಿಗೆ ಟ್ಯಾಗ್ ಮಾಡಿದ್ದಾರೆ, ಯಾವಾಗ ಲಾಸ್ಟ್ ಮಾಡಿಫೈ ಮಾಡಿದ್ದು, ಕ್ರಿಯೇಟ್ ಮಾಡಿದ್ದು ಯಾವಾಗ, ಲಾಸ್ಟ್ ಪ್ರಿಂಟ್ ತಗೊಂಡಿದ್ದು ಯಾವಾಗ, ಮತ್ತೆ ಈ ಒಂದು ವರ್ಕ್ ಬುಕ್ ನ ಆಥರ್ ಯಾರು. ಸೊ ಈ ಎಲ್ಲಾ ಇನ್ಫಾರ್ಮೇಶನ್ಸ್ ಗಳನ್ನ ಏನ್ ಮಾಡ್ಬೋದು, ನೀವು ಈಸಿಯಾಗಿ ಆಕ್ಸೆಸಬಲ್ ಮಾಡ್ಕೋಬಹುದು. ಸೊ ಅಂದ್ರೆ ಅರ್ಥ ಏನಾಗುತ್ತೆ, ಸೊ ಇನ್ಫಾರ್ಮೇಶನ್ ಅಲ್ಲಿ ಬಂದು ನಿಮ್ಮ ಓವರ್ ಆಲ್ ವರ್ಕ್ ಬುಕ್ ಗೆ ಸಂಬಂಧಪಟ್ಟಂಗೆ ಬೇಸಿಕ್ ಇನ್ಫಾರ್ಮೇಶನ್ಸ್ ಗಳನ್ನ ಏನ್ ಮಾಡ್ಬೋದು, ಈ ಒಂದು ಇನ್ಫಾರ್ಮೇಶನ್ ಟ್ಯಾಬ್ ಅಲ್ಲಿ ನೋಡ್ಬೋದು. ಅದಾದ್ಮೇಲೆ ಸೇವ್ ಅಂತ ಇದೆ, ಐ ಥಿಂಕ್ ಇದು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಸೊ ನಿಮ್ಮ ಒಂದು ಡಾಕ್ಯುಮೆಂಟ್ ನ ಸೇವ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ, ಸೊ ಸೇವ್ಗೂ ಸೇವ್ ಆಸ್ಗೂ ಇರೋ ಡಿಫ್ರೆನ್ಸ್ ಏನು? ಸೇವ್ ಆಸ್ ಅಂದ್ರೆ ಮೊದ್ಲೇ ಸೇವ್ ಮಾಡಿ ಇರೋದು ಮಾಡೋದು. ಸೇವ್ ಆಸ್ ಬಂದು ನಾವೇನಾದ್ರೂ ಮತ್ತೆ ಸೇವ್ ಆಗಿರೋದ್ರಲ್ಲಿ ಎಡಿಟ್ ಮಾಡಿ ಮತ್ತೆ ಸೇವ್ ಮಾಡೋಂಥದ್ದು ಸೇವ್ ಆಸ್. ಸೇವ್ ಆಸ್ ಬಂದು ಸೇಮ್ ಡಾಕ್ಯುಮೆಂಟ್ ನ ಬೇರೆ ನೇಮ್ ಮುಖಾಂತರ ಬೇರೆ ಲೊಕೇಶನ್ ಅಲ್ಲಿ ಸೇವ್ ಮಾಡೋದಕ್ಕೆ ಸೇವ್ ಆಸ್ ಯೂಸ್ ಮಾಡ್ತೀರಾ. ಸೊ ನೀವು ಅಪ್ಡೇಟ್ ಮಾಡ್ತಾ ನೀವು ಅದನ್ನ ಸೇವ್ ಮಾಡ್ಕೋಬೇಕಂದ್ರೆ ಸೇವ್ ಆಪ್ಷನ್ ನ ಯೂಸ್ ಮಾಡ್ತೀರಾ ಅಷ್ಟೇ. ಅದಾದ್ಮೇಲೆ ಪ್ರಿಂಟ್ ಅಂತ ಆಪ್ಷನ್ ಇದೆ. ಇದು ಲೈಕ್ ನಿಮ್ಮ ಎಕ್ಸೆಲ್ ಶೀಟ್ ನ ಪ್ರಿಂಟ್ ತಗೊಳ್ಬೇಕಾದಾಗ ಹೆಂಗ್ ತಗೊಳ್ಬೇಕು ಅನ್ನೋದು. ಶೇರ್, ಸೊ ನೀವು ಯಾರ ಜೊತೆನಾದ್ರೂ ಶೇರ್ ಮಾಡ್ಕೊಳ್ಬೇಕು, ಸೇ ಫಾರ್ ಎಕ್ಸಾಂಪಲ್ ಶೇರ್ ವಿತ್ ಪೀಪಲ್ ಅಥವಾ ಶೇರ್ ವಿತ್ ಇಮೇಲ್ ಅಂತ ಅಂದ್ರೆ ಐ ಥಿಂಕ್ ಥ್ರೂ ಇಮೇಲ್ ಮುಖಾಂತರ ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು, ಶೇರ್ ಮಾಡ್ಬೋದು. ಎಕ್ಸ್ಪೋರ್ಟ್, ಐ ಥಿಂಕ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಕ್ರಿಯೇಟ್ ಅ PDF ಆರ್ XPS ಅಂತ ಇದೆ. ಸೊ ಈ ಒಂದು ಡಾಕ್ಯುಮೆಂಟ್ ಅಥವಾ ಎಕ್ಸೆಲ್ ಶೀಟ್ ನಾನು PDF ಗೆ ಕನ್ವರ್ಟ್ ಮಾಡಬೇಕು ಅಂತ ಅಂದ್ರೆ, ಅದಾದ್ಮೇಲೆ ಸೊ ನೀವು ಇದನ್ನ ಪಬ್ಲಿಷ್ ಮಾಡಬೇಕು ಅಂತ ಅಂದ್ರೆ, ನಿಮ್ ರಿಪೋರ್ಟ್ ನ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ರಿಪೋರ್ಟ್ ಅಲ್ಲಿ ತೋರಿಸ್ಬೇಕು ಅಂತ ಅಂದ್ರೆ ಸೊ ಈ ಒಂದು ಆಪ್ಷನ್ ಯೂಸ್ ಮಾಡ್ತೀರಾ. ಅದಾದ್ಮೇಲೆ ಕ್ಲೋಸ್, ನಿಮ್ಮ ಒಂದು ಓವರ್ ಆಲ್ ವರ್ಕ್ ಶೀಟ್ ನ ಕ್ಲೋಸ್ ಮಾಡ್ಬೇಕಂತ ಯೂಸ್ ಮಾಡ್ತೀರಾ. ಇದಾದ್ಮೇಲೆ ಮೋರ್ ಅಂತ ಒಂದು ಆಪ್ಷನ್ ಇದೆ. ಈ ಮೋರ್ ಅಲ್ಲಿ ಬಂದು ಎಸ್ಪೆಷಲಿ ಈ ಆಪ್ಷನ್ಸ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಬಟನ್ ಏನು ಅಂತ ಅಂದ್ರೆ, ಕೆಲವೊಂದು ಆಕ್ಸೆಸಿಬಿಲಿಟಿ ನಿಮ್ಗೆ ಬೇಕು ಅಂತ ಅಂದಾಗ ಸೊ ಈ ಒಂದು ಆಪ್ಷನ್ ನ ಯೂಸ್ ಮಾಡ್ತೀರಾ. ನಾನು ತುಂಬಾ ಇಂಪಾರ್ಟೆಂಟ್ ನಿಮಗೆ ರಿಕ್ವೈರ್ಮೆಂಟ್ ಇರೋವಂಥದ್ದನ್ನ ಮಾತ್ರ ನಾನು ತೋರಿಸ್ತೀನಿ, ಎಲ್ಲನೂ ತೋರ್ಸೋದಕ್ಕೆ ಹೋಗಲ್ಲ ಇಲ್ಲಿ. ನೀವು ಈ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನಿಮ್ಗೆ, ಜನರಲ್ ಆಪ್ಷನ್ಸ್ ಫಾರ್ ವರ್ಕಿಂಗ್ ವಿತ್ ಎಕ್ಸೆಲ್ ಅಂತ. ಎಸ್ ಸರ್. ಓಕೆ, ಇಲ್ಲಿ ಸಿಂಪ್ಲಿ ಇಫ್ ಯು ಅಬ್ಸರ್ವ್ ಹಿಯರ್ ಇಸ್ ವೆನ್ ಕ್ರಿಯೇಟಿಂಗ್ ನ್ಯೂ ವರ್ಕ್ ಬುಕ್ ಅಂತ ಇದೆ. ವೆನ್ ಕ್ರಿಯೇಟಿಂಗ್ ನ್ಯೂ ವರ್ಕ್ ಬುಕ್ ಅಂತ ಬಂದಾಗ ಯೂಸ್ ದಿಸ್ ಆಸ್ ಅ ಡಿಫಾಲ್ಟ್ ಫಾಂಟ್ ಅಂತೆ. ನಿಮ್ಮ ಬಾಡಿ ಫಾಂಟ್ ಯಾವ್ದಿರ್ಬೇಕು, ಫಾಂಟ್ ಸೈಜ್ ಎಷ್ಟು, ನೀವು ಓಪನ್ ಮಾಡಿದ ತಕ್ಷಣನೇ ಯಾವ ಫಾಂಟ್ ಸೈಜ್ ಅಲ್ಲಿ ಫಿಕ್ಸ್ ಆಗಿರ್ಬೇಕು ಅಂತ ನೀವು ನೋಡ್ಬೇಕು ಅಂತ ಅಂದ್ರೆ ಯು ಜಸ್ಟ್ ಚೆಕ್ ವಿತ್ ದಿಸ್ ಫಾಂಟ್ ಸೈಜ್ ಯೂಸ್ ಮಾಡ್ತೀರಾ.
ಅದಾದ್ಮೇಲೆ ಯಾವ ರೀತಿ ಶೀಟ್ ವ್ಯೂ ಆಗ್ಬೇಕು ಅಂತ ಅಂದ್ರೆ ಇಲ್ಲಿ ನಿಮ್ಗೆ ಆಪ್ಷನ್ಸ್ ಇದಾವೆ, ನಾರ್ಮಲ್ ವ್ಯೂ, ಪೇಜ್ ಬ್ರೇಕ್ ವ್ಯೂ, ಪೇಜ್ ಲೇವ್ ವ್ಯೂ ಅಂತ. ಸೊ ಇದ್ರಲ್ಲಿ ಏನ್ ಮಾಡ್ತೀರಾ, ಯೂಶುವಲ್ ಆಗಿ ಡಿಫಾಲ್ಟ್ ಆಗಿ ನಾರ್ಮಲ್ ವ್ಯೂ ಇರುತ್ತೆ, ಅದರಲ್ಲೇ ಏನ್ ಮಾಡ್ಬೇಕಾಗತ್ತೆ, ನೀವು ಇಟ್ಕೊಳ್ಬೇಕಾಗತ್ತೆ. ಇವು ಏನು ಅಂತ ಅಂದ್ರೆ, ನೀವು ನಿಮ್ಮ ವರ್ಕ್ ಶೀಟ್ ಅನ್ನ ನೀವು ಯಾವ ರೀತಿ ಓಪನ್ ಮಾಡಿದ ತಕ್ಷಣ ಡಿಫಾಲ್ಟ್ ಆಗಿ ಇರಬೇಕು ಅಂತ ಅನ್ಕೊಂತಿರೋ ಆ ರೀತಿ ನೀವೇನ್ ಮಾಡ್ಕೋಬಹುದು, ಇಲ್ಲಿ ನಿಮ್ಮ ಜನರಲ್ ಆಪ್ಷನ್ಸ್ ಅಲ್ಲಿ ಚೇಂಜ್ ಮಾಡ್ಕೊಳ್ಬಹುದು. ಇಲ್ಲ ಚೇಂಜ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಸೊ ಅದು ಅಪ್ಡೇಟ್ ಆಗ್ಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಸೇವ್ ಅಂತ ಒಂದು ಆಪ್ಷನ್ ಇದೆ, ಕಾಣಿಸ್ತಾ ಇದೆಯಾ? ಇಲ್ಲಿ ಸೇವ್ ವರ್ಕ್ ಬುಕ್ ಅಂತ ಇದೆ. ಇಲ್ಲಿ ಸೇವ್ ಆಟೋ ರಿಕವರ್ ಇನ್ಫಾರ್ಮೇಶನ್ ಎವ್ರಿ 2 minutes ಅಂತ ಕೊಟ್ಟಿದ್ದೀನಿ ನಾನು. ನಾವು ಏನಿದು ಎವ್ರಿ 2 minutes ಅಂತ ಅಂದ್ರೆ, ನೀವು ಸೇವ್ ಮಾಡುವಂತ ಆಪ್ಷನ್ ಬೇಡ, ನನಗೆ ಸೇವ್ ಮಾಡಬೇಕು ಅಂತ ಏನಿಲ್ಲ, ಆಟೋಮೆಟಿಕ್ ಆಗಿ ಅದೇ ಸೇವ್ ಆಗ್ತಾ ಇರಬೇಕು ಅಂತ ಅಂದ್ರೆ ಏನ್ ಮಾಡ್ತೀರಾ, ಈ ಆಪ್ಷನ್ ನ ಕ್ಲಿಕ್ ಮಾಡ್ತೀರಾ. ನೀವು ಆಪ್ಷನ್ ಬೇಡ ಅಂತ ಅಂದ್ರೆ ನೀವ್ ಏನ್ ಮಾಡ್ಬೇಕಾಗುತ್ತೆ, ರೆಗ್ಯುಲರ್ ಆಗಿ ಕಂಟ್ರೋಲ್ ಎಸ್ ಕ್ಲಿಕ್ ಮಾಡ್ತಾನೆ ಇರ್ಬೇಕು. ಇಲ್ಲಪ್ಪ ನನಗೆ ಆಟೋಮೆಟಿಕ್ ಅದೇ ಸೇವ್ ಮಾಡಬೇಕು ಅಂತಂದ್ರೆ ಸೇವ್ ಆಟೋ ರಿಕವರ್ ಇನ್ಫಾರ್ಮೇಶನ್ ಎವ್ರಿ, ಇಲ್ಲಿ ನೀವು ಎಷ್ಟು ಬೇಕಾದ್ರೂ ನೀವು ಟೈಮ್ಸ್ ನ ಇಟ್ಕೊಳ್ಬಹುದು. 10 ನಿಮಿಷಕ್ಕೆ ಒಂದ್ಸಲಿ ಸೇವ್ ನ ಆಟೋಮೆಟಿಕ್ ಅದೇ ಸೇವ್ ಆಗ್ಲಿ ಅಂತನೋ, ಅಥವಾ 1 ನಿಮಿಷಕ್ಕೆ ಸೇವ್ ಆಗ್ಲಿ ಅಂತನೋ, ಅಥವಾ 2 ನಿಮಿಷಕ್ಕೆ ಸೇವ್ ಆಗ್ಲಿ ಅಂತನೋ. ಸೊ ನೀವು ಇಲ್ಲಿ ಎಷ್ಟು ನಿಮಿಷ ಕೊಟ್ಟಿರ್ತೀರೋ ಅಷ್ಟು ನಿಮಿಷಕ್ಕೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಆ ಡಾಕ್ಯುಮೆಂಟ್ ಸೇವ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ನೀವು ವೆನ್ ಎವರ್ ಇಫ್ ಯು ಆರ್ ಯೂಸಿಂಗ್ ಐದರ್ ಇಟ್ ಮೇ ಬಿ ಅ ವರ್ಡ್ ಡಾಕ್ಯುಮೆಂಟ್ ಆಗಿರ್ಬೋದು ಅಥವಾ ಎಕ್ಸೆಲ್ ಡಾಕ್ಯುಮೆಂಟ್ ಆಗಿರ್ಬೋದು, ಯೂಶುವಲ್ ಆಗಿ ಇದನ್ನ ದಯವಿಟ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿ. ಯೂಶುವಲಿ ನಾರ್ಮಲ್ ಆಗಿ ಏನಿರುತ್ತೆ, 10 minutes ಇರುತ್ತೆ ಆಟೋ ರಿಕವರಿ ಅಥವಾ ಆಟೋ ಸೇವ್ ಆಪ್ಷನ್, ನಿಮ್ಗೆ 10 minutes ಕೊಟ್ಟಿರ್ತಾರೆ. ಅದನ್ನ ಆದಷ್ಟು ರೆಡ್ಯೂಸ್ ಮಾಡ್ಕೊಳ್ಳಿ. ಯಾವ ಟೈಮಲ್ಲಿ ಇದು ಯೂಸ್ ಆಗುತ್ತೆ ಅಂತ ಅಂದ್ರೆ, ನಿಮ್ಗೆ ಅಕಸ್ಮಾತ್ ನಿಮ್ಮಲ್ಲಿ ಏನೋ ಮನೆಯಲ್ಲಿ ಕಂಪ್ಯೂಟರ್ ಇದೆ ಅಥವಾ ಕಾಲೇಜಲ್ಲಿ ಯಾವ್ದೋ ಒಂದು ಕಂಪ್ಯೂಟರ್ ಲ್ಯಾಬ್ ಇದೆ, ಕಂಪ್ಯೂಟರ್ಸ್ ಇದೆ, ಅಲ್ಲಿ ನಿಮ್ಗೆ UPS ಆಪ್ಷನ್ಸ್ ಇಲ್ಲ, ಕರೆಂಟ್ ಹೋಗಿದ ತಕ್ಷಣ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಆಫ್ ಆಗೋಗ್ಬಿಡುತ್ತೆ ಸಿಸ್ಟಮ್. ಇಂಥ ಟೈಮ್ಗಳಲ್ಲಿ ನಿಮ್ಗೆ ಏನಾಗುತ್ತೆ, ಆಟೋ ರಿಕವರಿ ಆಪ್ಷನ್ ಹೆಲ್ಪ್ ಆಗುತ್ತೆ. ಯಾಕೆ? ಬಿಕಾಸ್ 1 ನಿಮಿಷ ನೀವು ಒಂಚೂರು ಡಿಲೇ ಮಾಡಿ ನೀವು ಸೇವ್ ಮಾಡ್ಲಿಲ್ಲ ಅಂತಂದ್ರೆ 10 ನಿಮಿಷ ಹಿಂದೆ ನೀವ್ ಏನ್ ವರ್ಕ್ ಮಾಡಿದ್ರೆ ಎಲ್ಲ ಹೊರಟೋಗ್ಬಿಡುತ್ತೆ. ಅದೇ ನೀವು 1 ನಿಮಿಷ ಕೊಟ್ರೆ ಏನಾಗುತ್ತೆ, ಲಾಸ್ಟ್ 9 minutes ನೀವ್ ಏನೇ ಎಲ್ಲ ಎಂಟ್ರಿ ಮಾಡಿದ್ರು ಸಹ ಆ ಎಂಟ್ರಿ ಮಾಡಿದ್ದೆಲ್ಲ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಸೇವ್ ಆಗುತ್ತೆ. ಒನ್ಸ್ ದ ಪವರ್ ಕಮ್ಸ್, ಆಟೋಮೆಟಿಕಲಿ ಯು ಕ್ಯಾನ್ ರಿಕವರ್ ಯುವರ್ ಇನ್ಫಾರ್ಮೇಶನ್ ಅಂತ. ಸೊ ದಟ್ ಇಸ್ ವಾಟ್. ಸೊ ಯೂಶುವಲಿ ನೀವು ಮಾಡ್ಬೇಕಾಗಿರೋ ಕೆಲಸ, ಆಟೋ ರಿಕವರಿ ಆಪ್ಷನ್ ನೀವು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ತರ ಅದಾದ್ಮೇಲೆ ನೀವು ಸೇವ್ ಮಾಡ್ಬೇಕು ಅಂದ್ರೆ ಅದು ಎಲ್ಲಿ ಹೋಗಿ ಸೇವ್ ಆಗಿ ಕೂತ್ಕೊಳ್ಬೇಕು ಅನ್ನೋದು, ಮತ್ತೆ ನಿಮ್ಗೆ ಲ್ಯಾಂಗ್ವೇಜ್ ಗೆ ಸಂಬಂಧಪಟ್ಟಂಗೆ, ಸೊ ಈ ತರ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಶನ್ಸ್ಗಳು ನೀವೇನ್ ಮಾಡ್ಬೋದು, ಈ ಒಂದು ಎಕ್ಸೆಲ್ ಆಪ್ಷನ್ಸ್ ಗಳಲ್ಲಿ ಇಟ್ಕೊಳ್ಬಹುದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಯಾವ್ದೋ ಒಂದು ಈಸಿ ಆಫ್ ಆಕ್ಸೆಸ್ ಅಂತ ಇದೆ. ಇಲ್ಲಿ ನಾನು ಏನ್ ಮಾಡ್ತೀನಿ, ಜಸ್ಟ್ ಚೆಕ್ ಇಟ್ ಔಟ್, 14 ಅಂತ ಕೊಟ್ಬಿಟ್ಟು ಐ ವಿಲ್ ಜಸ್ಟ್ ಸೇವ್ ದಿಸ್ ಒನ್. ಲೆಟ್ ಮಿ ಸಿ ವಾಟ್ ಇಟ್ ಕಮ್ಸ್. Please close and restart Microsoft Excel so that font changes can take effect ಅಂತ. ಓಕೆ ಸರಿ, ನಾನು ಇದನ್ನ ಕ್ಲೋಸ್ ಮಾಡ್ತೀನಿ. ಸೊ what I'll do is again I'll going to open the Excel sheet now. Just a minute. ಹೋಪ್ ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಹಾ ಸರ್. ಓಕೆ, ಸೊ ಇಲ್ಲಿ ನಾನು ಫೈಲಿಗೆ ಹೋಗ್ಬಿಟ್ಟು, ಸೊ ನ್ಯೂ ಅಂತ ಬ್ಲಾಂಕ್ ಡಾಕ್ಯುಮೆಂಟ್ ಕೊಡ್ತೀನಿ. ಸೊ ಐ ಥಿಂಕ್ ಚೇಂಜ್ ಆಗಿಲ್ಲ. ಓಕೆ, ಲೆಟ್ ಮಿ ಚೆಕ್ ಒನ್ಸ್ ಅಗೇನ್. ಮೋರ್, ಗೋ ಟು ಆಪ್ಷನ್ಸ್, ಇಲ್ಲಿ 14 ಕೊಟ್ಟಿದ್ದೀನಿ. ಓಕೆ, ಡನ್. ಸ್ಟಿಲ್ ರೈಟ್ಸ್ ನಾಟ್ ಟೇಕಿಂಗ್. Default font size. Okay, maybe ಬೇರೆ ಆಪ್ಷನ್ಸ್ ಏನೋ ಇರಬೇಕಿದು ಅನ್ಸುತ್ತೆ. Okay, let me check again. When creating new workbook, font size. Okay, let me check with 10 font size now. Include this. Okay, ಇಲ್ಲಿ ನಾನು ಮೆನಿ ಶೀಟ್ಸ್ ಅಂತ ಇದ್ದೀರಾ, ಇಲ್ಲಿ 3 ಶೀಟ್ ಕೊಡ್ತೀನಿ ನಾನು. ಓಕೆ, ಲೆಟ್ ಮಿ ಚೆಕ್. ಬಾಡಿ ಫಾಂಟ್ ಅಂತ ಇದೆ. ಓಕೆ, ಲೆಟ್ ಮಿ ಮೇಕ್ ಇಟ್ ಬುಕ್ ಆಂಟಿಕ್ಯೂ ಅಂತ ಕೊಡ್ತೀನಿ. ಓಕೆ ಫೈನ್. ಸೊ ಓಕೆ ಓಕೆ, ಕ್ಲೋಸ್. ಓಕೆ, ಸೇವ್ ಕೊಡ್ತೀನಿ.
ಇದನ್ನ ನಾನು ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ತೀನಿ. ಲೆಟ್ ಮಿ ಸಿ. ಓಕೆ, ನಾನು ಇದನ್ನ ಡೆಸ್ಕ್ಟಾಪ್ ನ ಸೆಲೆಕ್ಟ್ ಮಾಡ್ಕೊಂಡು ಬುಕ್ 2 ಅಂತಾನೆ ಇದೆ, ಬುಕ್ 2 ಅಂತ ಮಾಡಿ ನಾನು ಏನ್ ಮಾಡ್ತೀನಿ, ಜಸ್ಟ್ ಸೇವ್ ಮಾಡ್ತಿದ್ದೀನಿ ನಾನು ಅಲ್ಲಿ. ಸೊ ಸೇವ್ ಮಾಡಿ ಐ ಜಸ್ಟ್ ಕ್ಲೋಸ್ ದಿಸ್ ಒನ್. ಓಕೆ, ನಾನು ಡೆಸ್ಕ್ಟಾಪ್ ಅಲ್ಲಿ ಇರುವಂತ ಎಕ್ಸೆಲ್ ಶೀಟ್ ನ ಓಪನ್ ಮಾಡ್ತಾ ಇದ್ದೀನಿ ನಾನು ಇವಾಗ. ಚೇಂಜ್ ಆಗ್ತಾ ಇಲ್ಲ, ಏನಕ್ಕೆಂದ ಗೊತ್ತಾಗ್ತಿಲ್ಲ. ಸೊ ಯೂಶಲಿ ಇದು ಚೇಂಜ್ ಆಗ್ಬೇಕಿದು ಆಪ್ಷನ್. ನೀವು ಆಪ್ಷನ್ಗೆ ಹೋದ್ರೆ ಇಲ್ಲಿ ಚೇಂಜ್ ಮಾಡಿರೋದು ಆಟೋಮೆಟಿಕ್ ಆಗಿ ಅಲ್ಲಿ ಅಪ್ಡೇಟ್ ಆಗಬೇಕು. ಓಕೆ, ಲೆಟ್ ಇಟ್ ಬಿ. ಸೊ ನಾನು ಏನು ಹೇಳ್ತಾ ಇದ್ದೀನಿ ನಿಮ್ಗೆ ಅಂತ ಅಂದ್ರೆ, ಎಕ್ಸೆಲ್ ಶೀಟ್ ಅಲ್ಲಿ ಕೆಲವೊಂದು ನೀವೇನಾದ್ರೂ ಬದಲಾವಣೆಗಳು ಮಾಡ್ಕೊಳ್ಬೇಕು ಅಂತ ಅಂದ್ರೆ ಈ ಒಂದು ಎಕ್ಸೆಲ್ ಆಪ್ಷನ್ಸ್ ಏನಿದೆ, ಈ ಎಕ್ಸೆಲ್ ಆಪ್ಷನ್ಸ್ ನ ಏನ್ ಮಾಡ್ಬೋದು, ಯೂಸ್ ಮಾಡ್ಬೋದು. ಈಗ ಸೇ ಫಾರ್ ಎಕ್ಸಾಂಪಲ್, ಈಗ ಸೇವ್ ಅಲ್ಲಿ ಲೆಟ್ ಮಿ ಚೆಕ್ ದಿಸ್ ಒನ್. ಸೊ ಸೇವ್ ಅಲ್ಲಿ ಹೋಗ್ಬಿಟ್ಟು ಆಟೋ ರಿಕವರಿ ಇನ್ 1 ಮಿನಿಟ್ ಅಂತ ಕೊಟ್ಟು ಓಕೆ ಕೊಡ್ತೀನಿ. ಓಕೆ, 1 ಮಿನಿಟ್ ಆದ್ಮೇಲೆ ಅಬ್ಸರ್ವ್ ಮಾಡಿ, ಈ ಕೆಳಗಡೆ ನಿಮ್ಮ ರೆಡಿ ಸ್ಕ್ರಾಲ್ ಬಾರ್ ಇದೆಯಲ್ಲ, ಇಲ್ಲಿ ಆಕ್ಚುಲಿ ಆಟೋ ರಿಕವರಿ ಆಟೋಮೆಟಿಕ್ ಆಗಿ ಅದೇ ತೋರಿಸ್ತಾ ಇರುತ್ತೆ. ನಾನು ಏನೋ ಅಪ್ಡೇಟ್ ಮಾಡ್ತಾ ಇದ್ರೆ ಸೊ ಆಟೋಮೆಟಿಕ್ ಆಗಿ ಏನಾಗ್ತಾ ಹೋಗುತ್ತೆ, ಅದು ಅಪ್ಡೇಟ್ ಆಗ್ತಾ ಹೋಗುತ್ತೆ. ಸೊ ಸುಮ್ಮನೆ ಜಸ್ಟ್ ರೈಟ್ ಇಟ್ ಔಟ್ ಹಿಯರ್. ಮಾರ್ಕ್ಸ್ ಕೋಡ್ 23, 43, 53, 63, 67, 87, 53, 45, 453. Okay, is equal to sum of, okay, 556. Okay, so marks code 5, 1, 2, 3. So out of 11 students, so they have scored total of 556. ನಾನು ಸುಮ್ಮನೆ ಎಂಟ್ರಿ ಮಾಡ್ತಾ ಇದ್ದೀನಿ. ನಿಮ್ಗೆ ಕೆಳಗಡೆ ಆಟೋ ಸೇವ್ ಅನ್ನೋ ಆಪ್ಷನ್ ವಿತ್ ಇನ್ ಎವ್ರಿ ಮಿನಿಟ್ ಏನಾಗುತ್ತೆ, ಅದು ಅಪ್ಡೇಟ್ ಆಗುತ್ತೆ ಅನ್ನೋದನ್ನ ತೋರಿಸೋದಕ್ಕೆ ಅಷ್ಟೇ, ಬೇರೆ ಏನಿಲ್ಲ. ಸೊ ರಿಜಿಸ್ಟರ್ ನಂಬರ್, ನಿಮ್ಗೆ ಅವಾಗಲೇ ಹೇಳಿದ್ರಲ್ಲ, ನಾರ್ಮಲ್ ವ್ಯೂ, ಪೇಜ್ ಲೇಔಟ್, ಪೇಜ್ ಬ್ರೇಕ್ ವ್ಯೂ. ಸೊ ಇವೇ ಆಪ್ಷನ್ಸ್ ಗಳವು. ಸೊ ಇಲ್ಲಿ ನಿಮ್ಗೆ ಯಾವ ರೀತಿ ವ್ಯೂ ಮಾಡ್ಕೊಳ್ಬೇಕು ನಿಮ್ಮ ಒಂದು ಎಕ್ಸೆಲ್ ಶೀಟ್ ನ, ಸೊ ಆ ತರ ನೀವು ಇಲ್ಲಿ ವ್ಯೂ ಆಪ್ಷನ್ಸ್ ನ ಯೂಸ್ ಮಾಡ್ಬೋದು. ಈ ಕಾರ್ನರ್ ಅಲ್ಲಿ ನಿಮ್ಗೆ ಝೂಮ್ ಇನ್, ಝೂಮ್ ಔಟ್ ಇದೆ. ಸೊ ನಿಮ್ಗೆ ಝೂಮ್ ಇನ್ ಮಾಡ್ಕೊಳ್ಬೇಕಾ ಅಥವಾ ಝೂಮ್ ಔಟ್ ಮಾಡ್ಕೊಳ್ಬೇಕಾ, ನಿಮ್ಗೆ ಚೆಕ್ ಮಾಡ್ಕೊಳ್ಳಿ ಹೆಂಗ್ ಬೇಕು ಹಂಗೆ. ಸೊ ಲೈಕ್ ನಿಮ್ಗೆ ಲಾರ್ಜ್ ವ್ಯೂ ಬೇಕು ಅಂತಂದ್ರೆ ಯು ಜಸ್ಟ್ ಗೋ ಫಾರ್ ಝೂಮ್ ಔಟ್ ಗೆ ಹೋದ್ರೆ ಆಯ್ತು. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಶೀಟ್ 1, ಶೀಟ್ 2 ಈ ತರ ನೀವು ಎಷ್ಟು ಶೀಟ್ಸ್ ಕೊಡ್ಬೇಕಾದ್ರೂ ಏನ್ ಮಾಡ್ಬೋದು, ಸೊ ತಗೊಳ್ತಾ ಹೋಗ್ಬೋದು. ಸೊ ಇದು ಶೀಟ್ ವ್ಯೂಸ್ ಆಗುತ್ತೆ. ಸೊ ನಾನು ನಿಮ್ಮ ವ್ಯೂ ಪಾಯಿಂಟ್ ಅನ್ನು ಏನ್ ಮಾಡ್ತೀನಿ, ದೊಡ್ಡದಾಗಿ ಮಾಡ್ತಾ ಇದ್ದೀನಿ. ಸೊ ಇದೇನು ಅಂತಂದ್ರೆ ಜಸ್ಟ್ ನಿಮ್ ಸ್ಕ್ರಾಲ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ, ಸೊ ಇವಾಗ ನೀವು ಹಿಂಗ್ ಹೋಗ್ತಾ ಇದ್ದಷ್ಟು ಏನಾಗುತ್ತೆ ನಿಮ್ಗೆ, ಸೊ ಈ ವ್ಯೂ ಪಾಯಿಂಟ್ ಏನಾಗುತ್ತೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವೇನ್ ಮಾಡ್ಬೋದು, ವ್ಯೂ ಪಾಯಿಂಟ್ಸ್ ಗಳನ್ನ ತಗೊಂಡು ಏನ್ ಮಾಡ್ಬೋದು, ಸೊ ನಿಮ್ಮ ಹೋಲ್ ಡಾಕ್ಯುಮೆಂಟ್ ಎಕ್ಸೆಲ್ ಶೀಟ್ ನ ಏನ್ ಮಾಡ್ಬೋದು, ವ್ಯೂ ಮಾಡ್ಬೋದು. ಸೊ ನಾನು ಜಸ್ಟ್ ಇವಾಗ ಓಕೆ. ಸೊ ಈಗ ಸಡನ್ ಆಗಿ ಈಗ ಅಕಸ್ಮಾತ್ ಏನಾದ್ರು ಪವರ್ ಹೋಯ್ತು ಅಥವಾ ನಾನು ಏನೋ ಒಂದು ಸೇವ್ ಮಾಡಿಲ್ವೋ
ಏನೋ ಒಂದು ಆಗೋಯ್ತು. ಸೊ ಈಗ ಇಲ್ಲಿ ಸೇವ್ ಕೇಳ್ತಾ ಇದೆ, ನಾನು ಡೋಂಟ್ ಸೇವ್ ಕೊಡ್ತೀನಿ. ಸೊ ಅಕಸ್ಮಾತ್ ನಾನು ಇಮಿಡಿಯೇಟ್ ಆಗಿ ಓಪನ್ ಮಾಡಬೇಕು ಇದನ್ನ ಅಂತ ಅಂದ್ರೆ ನಿಮ್ಗೆ ಹೋಲ್ ಡಾಕ್ಯುಮೆಂಟ್ ವ್ಯೂ ಎಲ್ಲ ಹೊರಟೋಗ್ಬಿಡುತ್ತೆ, ಬಿಕಾಸ್ ಯು ಹ್ಯಾವ್ ನಾಟ್ ಸೇವ್ಡ್ ದಟ್ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್. ಇದು ವೆನ್ ಯು ಹ್ಯಾವ್ ಅ ಪವರ್, ಅಕಸ್ಮಾತ್ ಪವರ್ ಇಲ್ಲ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಆಟೋಮೆಟಿಕ್ ಆಗಿ, ಸೊ ನಿಮ್ಮ ಲೆಫ್ಟ್ ಕಾರ್ನರ್ ಅಲ್ಲಿ ಇಲ್ಲಿ ಏನಾಗುತ್ತೆ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ ಏನಂತ, ಸೊ ಯು ವಾಂಟ್ ಟು ಆಟೋ ರಿಕವರ್ ದ ಪ್ರೀವಿಯಸ್ಲಿ ಮಾಡಿಫೈಡ್ ಡಾಕ್ಯುಮೆಂಟ್ ಅಂತ ಕೇಳುತ್ತೆ ನಿಮ್ ಲೆಫ್ಟ್ ಸೈಡ್ ಅಲ್ಲಿ. ಸೊ ನೀವು ಮಾಡಿಫೈ ಮಾಡ್ಕೊಂಡಿರೋದು ನೀವು ರಿಕವರಿ ಮಾಡ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ತೀರಾ, ಜಸ್ಟ್ ಅದನ್ನ ಕ್ಲಿಕ್ ಮಾಡಿದ್ರೆ ಸೊ ಎಷ್ಟೋ ತನಕ ನಿಮ್ಗೆ ಆಟೋ ಸೇವ್ ಆಗಿತ್ತು, ಆಟೋ ಸೇವ್ ಆಗಿರೋ ಡಾಕ್ಯುಮೆಂಟ್ ಏನಾಗುತ್ತೆ ಸೊ ವ್ಯೂ ಆಗ್ತಾ ಹೋಗುತ್ತೆ. ಸೊ ಇದು ಏನು ನಿಮ್ಮ ಫೈಲ್ ಮೆನುಲಿ ನಾನು ಮಾತಾಡ್ತಿರುವಂತದ್ದು ಈ ಆಪ್ಷನ್ಸ್ ಗಳ ಬಗ್ಗೆ ನಾನು ಮಾತಾಡ್ತಿರೋದು. ಸೊ ಕೆಲವೊಂದು ಆಪ್ಷನ್ಸ್ ಗಳು ನಿಮ್ಗೆ ಬೇಕು ಅಂತ ಅಂದ್ರೆ ಇಟ್ಕೊಳ್ಳೋದು, ಬೇಡ ಅಂದ್ರೆ ಬಿಡುವಂತದ್ದು. ಇಲ್ಲಿ ಅಬ್ಸರ್ವ್ ಮಾಡಿ ಕಸ್ಟಮೈಸ್ ರಿಬ್ಬನ್ ಅಂತ ಇದೆ. ಸೊ ಕಸ್ಟಮೈಸ್ ರಿಬ್ಬನ್ ಬಂದು ಐ ಥಿಂಕ್ ಇಲ್ಲಿ ಮೇಲ್ಗಡೆ ಕಾರ್ನರ್ ಅಲ್ಲಿ ಕಾಣಿಸ್ತಾ ಇದೆಯಾ ನಿಮ್ಗೆ, ಇಲ್ಲಿ ಒಂದು ಕೆಲವೊಂದು ಐಕಾನ್ಸ್ ಗಳು ಕಾಣಿಸ್ತಾ ಇದೆಯಲ್ಲ, ಈ ಸೇವು, ಪೇಜ್, ಇದು ಏನೋ ನ್ಯೂ ಬುಕ್, ಪ್ರಿಂಟ್, ಸ್ಪೆಲ್ಲಿಂಗು, ಈ ತರ ನಿಮ್ಗೆ ಇನ್ನೂ ಕೆಲವೊಂದು ಆಪ್ಷನ್ಸ್ ಗಳು ನಿಮ್ಗೆ ಕ್ವಿಕ್ ಆಕ್ಸಿಸ್ ಅಲ್ಲಿ ನಿಮ್ಗೆ ಬೇಕು, ರಿಬ್ಬನ್ಗಳು ಬೇಕು ಅಂತ ಅಂದ್ರೆ ಇಲ್ಲಿ ನೀವು ಆಡ್ ಮಾಡ್ಕೊಳ್ಬಹುದು. ಯಾವ ತರ ಬೇಕು ಆ ತರ ಏನ್ ಮಾಡ್ಕೊಂಡು ಆಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಈಗ ಸೇ ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ಯಾವುದೋ ಒಂದು ಆಪ್ಷನ್ ಸಮೇಶನ್ ಆಪ್ಷನ್ ಇದೆ, ಆಡ್ ಕೊಡ್ತೀನಿ. ಸೊ ಕಮಾಂಡ್ ನೀಡ್ ಟು ಬಿ ಆಡೆಡ್ ಟು ಕಸ್ಟಮ್ ಟು ಕ್ರಿಯೇಟ್ ಅ ಗ್ರೂಪ್ ಪಿಕಪ್. ಓಕೆ, ಸೊ ಇಲ್ಲಿ ನಾನು ಯಾವುದೋ ಒಂದು ಆಪ್ಷನ್ ನ ಕ್ಲಿಕ್ ಮಾಡ್ಕೊಂಡು ಅದರಲ್ಲಿ ನಾನು ಏನ್ ಮಾಡ್ತೀನಿ, ಈ ಒಂದು ಕಾನ್ಸೆಪ್ಟ್ ನ ಆಡ್ ಮಾಡ್ತೀನಿ. ಈಗ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ನಿಮ್ಗೆ JMP ಅಂತ ಆಪ್ಷನ್ ಇದೆ ಎಕ್ಸೆಲ್ ಅಲ್ಲಿ ಮೇಲ್ಗಡೆ, ನಿಮ್ಮ ಫೈಲ್ ಟ್ಯಾಬ್ ಇದೆಯಲ್ಲ, ಇಲ್ಲಿ JMP ಆಪ್ಷನ್ ಇದೆ. ಸೊ ನಾನು ಏನ್ ಮಾಡ್ತೀನಿ, ಇಲ್ಲಿ ಜಸ್ಟ್ ನಾನು ರಿಮೂವ್ ಮಾಡ್ಬಿಟ್ಟು ಓಕೆ ಕೊಡ್ತೀನಿ. ಸೊ ಓಕೆ ಕೊಟ್ರೆ ನೋಡಿ ಇಲ್ಲಿ JMP ಆಪ್ಷನ್ ಆಟೋಮೆಟಿಕ್ ಆಗಿ ಹೊರಟೋಯ್ತು. ಸೊ ಅಂದ್ರೆ ಅರ್ಥ ಏನು, ನಿಮ್ಮ ಈ ಒಂದು ಆಪ್ಷನ್ಸ್ ಗಳಲ್ಲಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವೇನ್ ಮಾಡ್ಬೋದು, ನಿಮ್ಗೆ ಬೇಕಾದ್ರೆ ಇಟ್ಕೊಳ್ಬಹುದು, ಬೇಡ ಅಂದ್ರೆ ಬಿಡ್ಬೋದು. ಸೊ ನಿಮ್ಮ ಒಂದು ಓವರ್ ಆಲ್ ವರ್ಕ್ ಮೇಲೆ ಕಸ್ಟಮೈಸ್ ಯಾವ ರೀತಿ ಬೇಕೋ ಆ ರೀತಿ ನೀವೇನ್ ಮಾಡ್ಕೊಳ್ಬಹುದು, ಆಡ್ ಮಾಡ್ಕೊಳ್ತಾ ಹೋಗ್ಬೋದು. ಇಲ್ಲಿ ಯಾವುದೋ ಒಂದು ಆಪ್ಷನ್ ಇದೆ ಇನ್ಸರ್ಟ್ ಪಿಕ್ಚರ್ ಅಂತ. ಸೊ ಇದನ್ನ ನಾನು ಕಸ್ಟಮೈಸ್ ರಿಬ್ಬನ್ ತಗೊಂಡ್ ಬಂದು ಓಕೆ ಕೊಟ್ರೆ ಮತ್ತೆ ಅಲ್ಲಿ ಏನಾಗುತ್ತೆ ಡಿಸ್ಪ್ಲೇ ಆಗುತ್ತೆ. ಹಾಗೆ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಇಲ್ಲಿ ನೋಡಿ, ನನಗೆ ಅಬ್ಸರ್ವ್ ಮಾಡಿ ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ಬರೀ ಕೆಲವೊಂದು ಆಪ್ಷನ್ ಮಾತ್ರ ಇದೆ. ಸೊ ನನಗೆ ಇಲ್ಲಿ ಯಾವುದೋ ಒಂದು ಮೇನ್ ಕ್ವಿಕ್ ಆಕ್ಸೆಸ್ ಅಲ್ಲಿ ಬೇಕು ನನಗೆ. ಸೊ ಬರೀ ಇದ್ರಲ್ಲಿ ಇರೋದು ಬಂದು ಸೇವ್, ನ್ಯೂ ಫೈಲು, ಇಮೇಲು, ಕ್ವಿಕ್ ಪ್ರಿಂಟು, ಸ್ಪೆಲ್ಲಿಂಗು, ಪ್ರಿಂಟ್ ಪ್ರಿವ್ಯೂ ಅಷ್ಟೇ ಇರೋದು ಇಲ್ಲಿ. ಅಬ್ಸರ್ವ್ ಮಾಡಿ, ಒಂದು ಸೇವ್, ನ್ಯೂ ಫೈಲು, ಇಮೇಲು, ಪ್ರಿಂಟು, ಸ್ಪೆಲ್ಲಿಂಗು, ಮತ್ತೇನದು ಪ್ರಿಂಟ್ ಪ್ರಿವ್ಯೂ ಇಷ್ಟ ಇರೋದು ನನಗೆ. ಓಕೆ, ನನಗೆ ಬೇರೆ ಇನ್ನೊಂದು ಏನೋ ಒಂದು ಬೇಕು. ಸೇ ಫಾರ್ ಎಕ್ಸಾಂಪಲ್ ನನಗೆ ಕ್ರಿಯೇಟ್ ಚಾರ್ಟ್ ಬೇಕು. ಸೊ ನಾನು ಏನ್ ಮಾಡ್ತೀನಿ, ಜಸ್ಟ್ ಆಡ್ ಮಾಡ್ಕೊಳ್ತೀನಿ. ಕ್ರಿಯೇಟ್ ಚಾರ್ಟ್ ಕೊಟ್ಟು ಇದನ್ನ ಆಡ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಸೊ ಈಗ ಚಾರ್ಟ್ ಅನ್ನೋದೊಂದು ಇಲ್ಲಿ ಆಟೋಮೆಟಿಕ್ ಆಗಿ ಏನಾಯ್ತು, ಇಲ್ಲಿ ನೋಡಿ ಆಡ್ ಅಪ್ ಆಯ್ತು. ಅದೇ ನಾನು ಇಲ್ಲಿ ಹೋಗ್ಬೇಕಿದ್ರೆ ಏನ್ ಮಾಡ್ಬೇಕಾಯ್ತು, ಇಲ್ಲಿ ಇನ್ಸರ್ಟ್ ಹೋಗ್ಬೇಕಿತ್ತು, ಅದಾದ್ಮೇಲೆ ಇಲ್ಲಿಲ್ಲೋ ಚಾರ್ಟ್ ಅಂತ ಇತ್ತು ಚಾರ್ಟ್. ಬಟ್ ಅದ್ರ ಬದಲು ನಾನು ಏನ್ ಮಾಡ್ತೀನಿ, ಡೈರೆಕ್ಟ್ ಆಗಿ ಏನ್ ಮಾಡ್ತೀನಿ, ಆಕ್ಸೆಸ್ ಮಾಡ್ಕೊಳ್ತೀನಿ. ಸೊ ಆಕ್ಸೆಸ್ ಮಾಡ್ಕೊಂಡು ಏನ್ ಮಾಡ್ತೀನಿ, ನನ್ನ ಒಂದು ರಿಸಲ್ಟ್ ನ ನಾನು ತೋರಿಸ್ಕೊಳ್ತಾ ಹೋಗ್ತೀನಿ. ಸೊ ಇದು ಏನಕ್ಕೆ ಅಂತಂದ್ರೆ ನಿಮ್ಮ ಆಪ್ಷನ್ ಅಲ್ಲಿ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನೀವೇನ್ ಮಾಡ್ಬೋದು, ಇನ್ಫಾರ್ಮೇಶನ್ ಅನ್ನ ಆಕ್ಸೆಸ್ ಮಾಡ್ಕೊಳ್ಬಹುದು. ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವೇನ್ ಮಾಡ್ಬೋದು, ಕಸ್ಟಮೈಸ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ದಟ್ ಈಸ್ ವಾಟ್ ಏನೋ ನಿಮ್ಮ ಈ ಆಪ್ಷನ್ಸ್ ಅಥವಾ ಮೋರ್ ಆಪ್ಷನ್ಸ್ ಅಲ್ಲಿ ಇರುವಂತ ಒಂದು ಮೇಜರ್ ಫೀಚರ್ಸ್ ನಿಮ್ಮ MS Excel ಅಲ್ಲಿ. ಸರ್ ಇದನ್ನೆಲ್ಲ ಯಾರು ಯೂಸ್ ಮಾಡ್ತಾರೆ? ಸೊ ಮೆಜಾರಿಟಿ ಕೇಸಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಕಂಪನೀಸ್ ಗಳಲ್ಲಿ ಅವರವರ ಒಂದು ಡಾಟಾಸ್ ಅವೈಲಬಿಲಿಟಿ ಯಾವ ರೀತಿ ಇರುತ್ತೆ ಅಥವಾ ಅವರ ಒಂದು ವರ್ಕಿಂಗ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಅದ್ರ ಬೇಸಿಸ್ ಮೇಲೆ ಏನ್ ಮಾಡ್ತಾ ಹೋಗ್ತಾರೆ, ಈ ಒಂದು ಏನೋ ಫೀಚರ್ಸ್ ಗಳನ್ನ ಕಸ್ಟಮೈಸ್ ಮಾಡ್ಕೊಳ್ತಾರೆ. ಸೊ ಕಸ್ಟಮೈಸ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಅವರ ಒಂದು ಓವರ್ ಆಲ್ ವರ್ಕಿಂಗ್ ಪ್ರೊಸೆಸ್ ನಡೆಸ್ತಾ ಹೋಗ್ತಾರೆ. ಸೊ ದಿಸ್ ಇಸ್ ವಾಟ್ ದ ಆಕ್ಚುಲ್ ಆಗಿ ಫೈಲ್ ಟ್ಯಾಬ್ ಅಲ್ಲಿ ಬರುವಂತಹ ಕಂಟೆಂಟ್ಸ್ ಮತ್ತೆ ಆ ಎಲ್ಲಾ ಫೈಲ್ ಟ್ಯಾಬ್ ಅಲ್ಲಿ ಇರುವಂತಹ ಕಂಟೆಂಟ್ಸ್ ಗಳು ಏನೇನ್ ವರ್ಕ್ ಮಾಡುತ್ತೆ ಅಂತ. ಸೊ ಅದನ್ನ ಇಲ್ಲಿ ಓಪನಿಂಗ್ ವರ್ಕ್ ಬುಕ್ ಅಲ್ಲಿ ಇರೋ ಫೈಲ್ ಟ್ಯಾಬ್ ಬಗ್ಗೆ ಅವ್ರು ಏನ್ ಮಾಡಿರೋದು, ಇಲ್ಲಿ ಮಾತಾಡಿರೋದು. ಸರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಇಂದ ನಿಮ್ಗೆ ಯಾವ ರೀತಿ ಕ್ವಶನ್ಸ್ ಗಳು ಕೇಳ್ಬೋದು, ಸಿಂಪಲ್ ಎಕ್ಸಾಂಪಲ್ ಇಲ್ಲಿ ಯಾವುದೋ ಒಂದು ಕೊಟ್ಟಿದ್ದಾರೆ ಏನಂತ, ಹೌ ಟು ಓಪನ್ ಎ ವರ್ಕ್ ಬುಕ್ ಅಂತ ಕೇಳ್ತಾರೆ. ಸೊ ಹೌ ಟು ಓಪನ್ ಎ ವರ್ಕ್ ಬುಕ್ ಅಂತ ಅಂದ್ರೆ, ಸೊ ನೀವು ಜನರಲ್ ಆಗಿ ಬರೀಬೇಕಾಗುತ್ತೆ. ಸ್ಟೆಪ್ 1, ಕ್ಲಿಕ್ ದ ಫೈಲ್ ಟ್ಯಾಬ್ ಅಂಡ್ ಕ್ಲಿಕ್ ಓಪನ್. ಅದಾದ್ಮೇಲೆ ಇನ್ ದ ಓಪನ್ ಡೈಲಾಗ್ ಬ್ರೌಸ್ ದ ಲೊಕೇಶನ್ ದಟ್ ಕಂಟೈನ್ಸ್ ದ ವರ್ಕ್ ಬುಕ್ ಟು ಓಪನ್. ಆಫ್ಟರ್ ಫೈಂಡಿಂಗ್ ದ ರಿಕ್ವೈರ್ಡ್ ವರ್ಕ್ ಬುಕ್ ಸೆಲೆಕ್ಟ್ ಇಟ್ ಅಂಡ್ ಫೋರ್ತ್ ಒನ್ ಕ್ಲಿಕ್ ಓಪನ್. ಹಾಗೆ ಸೇವಿಂಗ್ ಅ ವರ್ಕ್ ಬುಕ್. ನಾವು ಎಕ್ಸೆಲ್ ಶೀಟ್ ಅಲ್ಲಿ ಏನ್ ಮಾಡ್ತೀವಿ, ಜನರಲ್ ಆಗಿ ತೋರಿಸ್ಬಿಡ್ತೀವಿ, ಓಕೆ ಕಂಟ್ರೋಲ್ ಎಸ್ ಹೊಡಿಬೇಕು ಅಂತ. ಬಟ್ ನಿಮ್ಗೆ ಅದೇ ರಿಟರ್ನ್ ಫಾರ್ಮೆಟ್ ಅಲ್ಲಿ ಕೇಳಿದಾಗ, ಹೌ ಡು ಯು ಸೇವ್ ಅ ವರ್ಕ್ ಬುಕ್ ಅಂತ ಕೇಳಿದಾಗ ಈ ರೀತಿ ಬರೀಬೇಕು, ಏನು ಕ್ಲಿಕ್ ದ ಫೈಲ್ ಟ್ಯಾಬ್ ಅಂಡ್ ದೆನ್ ಕ್ಲಿಕ್ ಸೇವ್ ಆಸ್ ಅಥವಾ ಪ್ರೆಸ್ ಕಂಟ್ರೋಲ್ ಎಸ್ ಅಂತ. ಸೊ ಈ ತರ ಆಪ್ಷನ್ಸ್ ಗಳನ್ನ ಇಟ್ಕೊಂಡು ಏನ್ ಮಾಡ್ಬೇಕಾಗತ್ತೆ, ನೀವು ನಿಮ್ಮ ಡಾಕ್ಯುಮೆಂಟ್ ಅನ್ನ ಸೊ ಸೇವ್ ಮಾಡ್ಕೊಳ್ಬೇಕಾಗತ್ತೆ.
ಇದು ಸ್ಟೆಪ್ಸ್ಗಳು ಕೊಟ್ಟಿದ್ದಾರೆ. ಐ ಥಿಂಕ್ ಇದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಸೇವ್ ಮಾಡೋದೇನೋ ಸೇಮ್ ಡಾಕ್ಯುಮೆಂಟ್ ನ ನೀನು ಮಾಡಿಫೈ ಮಾಡಿ ಎಡಿಟ್ ಮಾಡಿ ನೀನು ಸೇವ್ ಮಾಡ್ಕೊಳ್ಳೋದಕ್ಕೆ ಕಂಟ್ರೋಲ್ ಎಸ್ ಯೂಸ್ ಮಾಡ್ತೀಯ ಅಥವಾ ಸೇವ್ ಆಪ್ಷನ್ ಯೂಸ್ ಮಾಡ್ತೀಯಾ. ಅದೇ ನೀನು ಇರುವಂತ ವರ್ಕ್ ಬುಕ್ ಅನ್ನ ನೀನ್ ಬೇರೆ ಕಡೆ ಎಲ್ಲೋ ಬೇರೆ ಲೊಕೇಶನ್ ಅಲ್ಲಿ ಬೇರೆ ನೇಮ್ ಅಲ್ಲಿ ಸೇವ್ ಮಾಡ್ಕೋಬೇಕು ಅಂತ ಅಂದಾಗ ಏನ್ ಮಾಡ್ತೀಯಾ, ಸೇವ್ ಆಸ್ ಆಪ್ಷನ್ ಏನ್ ಮಾಡ್ತೀರಾ, ಯೂಸ್ ಮಾಡ್ತಾ ಹೋಗ್ತೀರಾ. ಸೊ ಎಕ್ಸೆಲ್ ಕಮಾಂಡ್ಸ್ ಕ್ಯಾನ್ ಬಿ ಗಿವನ್ ಇನ್ ಒನ್ ಆಫ್ ದ ಫಾಲೋಯಿಂಗ್ ವೇಸ್ ಅಂತ. ಸೊ ನೀವು ಕಮಾಂಡ್ಗಳನ್ನ ಕೊಡಬೇಕು ಅಂತ ಅಂದ್ರೆ ಸೊ ಅದ್ರದ್ದೇ ಅಂತ ಒಂದೊಂದು ವೇಲಿ ಏನ್ ಮಾಡ್ತಾ ಹೋಗ್ತೀರಾ, ಕಾಂಬಿನೇಷನ್ಸ್ ಗಳಲ್ಲಿ ಕೊಡ್ತಾ ಹೋಗ್ತೀರಾ. ಅದನ್ನ ಮುಂದೆ ನಿಮ್ಗೆ ಫಾರ್ಮುಲಾಸ್ಗಳು ಬಂದಾಗ ನಾ ಹೇಳ್ಕೊಡ್ತೀನಿ ಏನು ಅಂತ. ದೆನ್ ಶಾರ್ಟ್ಕಟ್ ಮೆನ್ಯೂಸ್, ಐ ಥಿಂಕ್ ನಿಮ್ಗೆ ಈ ಶಾರ್ಟ್ಕಟ್ ಮೆನ್ಯೂಸ್ ನಾನು ಲಾಸ್ಟ್ ಸೆಮಿಸ್ಟರ್ ಅಲ್ಲಿ ನಿಮ್ಗೆ ಹೇಳಿ ಕೊಟ್ಟಿದ್ದೆ ನಾನು. ಕೆಲವೊಂದು ಶಾರ್ಟ್ಕಟ್ ಕೀಸ್ಗಳು ಯಾವ್ಯಾವು ಏನೇನಕ್ಕೆ ಯೂಸ್ ಮಾಡ್ತಾರೆ ಅಂತ. ಸೊ ಸೇಮ್ ಇಲ್ಲೂ ಅಷ್ಟೇನೆ ನಿಮ್ಗೆ ವೆರೈಟಿ ಆಫ್ ಏನೋ ಶಾರ್ಟ್ಕಟ್ ಕೀಸ್ಗಳು ಇದಾವೆ. ಸೊ ಐ ಥಿಂಕ್ ಈ ಸಲ ನಿಮ್ಗೆ ಒಂದು ಸಪ್ರೇಟ್ ಒಂದು ಡಾಕ್ಯುಮೆಂಟ್ ಅಲ್ಲಿ ನಿಮಗೆ ಕಳಿಸಿ ಕೊಡ್ತೀನಿ ಯಾವ್ಯಾವ ಶಾರ್ಟ್ಕಟ್ ಕೀಸ್ಗಳು ಏನೇನಕ್ಕೆ ಯೂಸ್ ಮಾಡ್ತಾರೆ. ಲೈಕ್ ಯುವರ್ ಕಂಟ್ರೋಲ್ ಎಸ್, ಕಂಟ್ರೋಲ್ ಎ, ಸೊ ಕಂಟ್ರೋಲ್ ಬಿ, ಈ ತರ ಎಕ್ಸೆಲ್ ಅಲ್ಲಿ ನಿಮ್ಗೆ ಈ ಒಂದು ಆಪ್ಷನ್ಸ್ ಗಳು ಚೆನ್ನಾಗಿ ಗೊತ್ತಿದ್ರೆ ಐ ಥಿಂಕ್ ನಿಮ್ ಓವರ್ ಆಲ್ ವರ್ಕ್ ಪರ್ಫಾರ್ಮೆನ್ಸ್ ಏನಾಗ್ತಾ ಹೋಗುತ್ತೆ, ಚೆನ್ನಾಗಿ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ಇನ್ನೊಂದು ಕಾನ್ಸೆಪ್ಟ್ ಇಲ್ಲಿ ನಿಮ್ಗೆ ವಾಟ್ ಇಸ್ ದಟ್ ಯೂಸಿಂಗ್ ಟೆಂಪ್ಲೇಟ್ಸ್ ಅಂತ ಇದೆ. ಯೂಸಿಂಗ್ ಟೆಂಪ್ಲೇಟ್ಸ್ ನಾನು ಆಗ್ಲೇ ಹೇಳಿದೆ ನಿಮ್ಗೆ ಏನಾದ್ರೂ ಹೊಸ ತರ ಟೆಂಪ್ಲೇಟ್ಸ್ ಗಳನ್ನ ನೀವು ನೋಡ್ಬೇಕು ಅಂತ ಅಂದ್ರೆ, ಈಗ ಸೇ ಫಾರ್ ಎಕ್ಸಾಂಪಲ್ ನಿಮ್ಮ ಎಕ್ಸೆಲ್ ಶೀಟ್ ಅಲ್ಲಿ ನಾನು ನಿಮ್ಗೆ ಇಲ್ಲಿ ಫೈಲ್ ಹೋಗಿ ನ್ಯೂ ಟೆಂಪ್ಲೇಟ್ಸ್ ಗಳಂತ ತೋರಿಸ್ದೆ. ಈ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ನ್ಯೂಟ್ರಿಷನ್ ಟ್ರ್ಯಾಕರ್ ಅಂತ ಇದೆ ಅನ್ಕೊಳ್ಳಿ. ಈ ನ್ಯೂಟ್ರಿಷನಲ್ ಟ್ರ್ಯಾಕರ್ ನಾನು ಓಪನ್ ಮಾಡಿದ್ರೆ ಯಾವ ರೀತಿ ಡಿಸ್ಪ್ಲೇ ಆಗುತ್ತೆ ನೋಡಿ. ಇದೊಂಥರ ಆಲ್ರೆಡಿ ಡಿಫಾಲ್ಟೆಡ್ ಏನೋ ಎಕ್ಸೆಲ್ ಶೀಟ್. ಸೊ ಹೆಂಗೆ ಅಂತ ಅಂದ್ರೆ ಈ ಸ್ಕ್ರೀನ್ ಕಾಣಿಸ್ತಾ ಇದೆಯಾ, ನ್ಯೂಟ್ರಿಷನ್ ಟ್ರ್ಯಾಕರ್ ಅಂತ ಕಾಣಿಸ್ತಾ ಇದೆಯಾ ನಿಮ್ಗೆಲ್ಲರಿಗೂ? ಕಾಣಿಸ್ತಾ ಇದೆಯಾ? ಹಲೋ, ಎಕ್ಸೆಲ್ ಕಾಣಿಸ್ತಿದೆ ಸರ್. ಎಸ್ ಸರ್ ಕಾಣಿಸ್ತಿದೆ, ಹೇಳಿ. ಓಕೆ. ಈ ನ್ಯೂಟ್ರಿಷನ್ ಟ್ರ್ಯಾಕರ್ ಅಲ್ಲಿ ನಿಮ್ಗೆ ಇದು ಎಲ್ಲ ಆಲ್ರೆಡಿ ಡಿಫಾಲ್ಟ್ ಆಗಿ ಇದ್ಬಿಡುತ್ತೆ. ಈಗ ನೋಡಿ, ಈಗ ಫುಡ್ ಕೀಪ್ ಟ್ರ್ಯಾಕ್ ಆಫ್ ವಾಟ್ ಯು ಈಟ್ ಅಂತ, ನೀವು ಊಟ ಮಾಡುವಂತದ್ದು ಯಾವ ರೀತಿ ಊಟ ಮಾಡ್ತಿದ್ರೆ ಅದನ್ನ ಟ್ರ್ಯಾಕ್ ಮಾಡಬೇಕು ಅಂತ. ಇದು ನಿಮ್ಗೆ ಡಿಫಾಲ್ಟ್ ಆಗಿ ಏನ್ ಮಾಡ್ತಾರೆ, ಕೊಟ್ಬಿಟ್ಟಿರ್ತಾರೆ ನೇಮು. ಡೈಲಿ ನ್ಯೂಟ್ರಿಷನ್ ಟಾರ್ಗೆಟ್ ಎಷ್ಟು ಮಾಡಬೇಕು, ರೀಚ್ ಮಾಡಬೇಕು, ಕಾರ್ಬೋಹೈಡ್ರೇಟ್ಸ್ ಎಷ್ಟಿರ್ಬೇಕು, ಪ್ರೋಟೀನ್ ಎಷ್ಟಿರ್ಬೇಕು, ಫ್ಯಾಟ್ ಎಷ್ಟಿರ್ಬೇಕು. ಸೊ ಇದ್ರ ಪ್ರಕಾರ ಏನ್ ಮಾಡ್ತಾರೆ, ಡೈಲಿ ಮೇಂಟೈನ್ ಮಾಡ್ಕೊಳ್ತಾ ಹೋಗೋದಿದೆಯಲ್ಲ, ಇದು ಏನಕ್ಕೆ ಅಂತ ಅಂದ್ರೆ ಲೈಕ್ ನೀವು ಯಾವ ರೀತಿ ನೀವು ನಿಮ್ಮ ಒಂದು ಹೆಲ್ತ್ ನ ನೀವು ಮೇಂಟೈನ್ ಮಾಡ್ತಾ ಇದ್ದೀರಾ. ಇಲ್ಲ ಜಸ್ಟ್ ನಾನು ನಿಮ್ಗೆ ಅಬ್ಸರ್ವ್ ಮಾಡಿ, ನಾನು ಇಲ್ಲಿ ಕೊಟ್ಟಿದ ತಕ್ಷಣ ಕೆಳಗಡೆ ಏನಾಗ್ತಾ ಇದೆ ನಿಮ್ಗೆ ಅದು ರಿಸಲ್ಟ್ ಕೊಡ್ತಾ ಹೋಗ್ತಾ ಇದೆ. ಇಲ್ಲಿ 91% ಕ್ಯಾಲರಿ ತಗೊಂಡಿದ್ದೀರಾ, ಕಾರ್ಬೋಹೈಡ್ರೇಟ್ಸ್ 15%, ಪ್ರೋಟೀನ್ 61%, ಫ್ಯಾಟ್ ಕಂಟೆಂಟ್ ಜಾಸ್ತಿ ಇದೆ. ನಾವು ಫ್ಯಾಟ್ ಕಂಟೆಂಟ್ ಜಾಸ್ತಿ ಇದೆ ಅಂದ್ರೆ ಅರ್ಥ ಏನಕ್ಕೆ, ಸೊ ಯು ಆರ್ ಜಂಕ್ ಫುಡ್ ಅಥವಾ ಓವರ್ ಫುಡ್, ಈ ತರ ಒಂದೇನೋ ಪ್ರಾಬ್ಲಮ್ ಇದೆ ಅಂತ. ಈ ತರ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೆ ನಿಮ್ಮ ಓವರ್ ಆಲ್ ಒಂದು ಡಯಟಿಂಗ್ ಶೀಟ್ ನ ಒಂದು ನೀಟಾಗಿ ಮೇಂಟೈನ್ ಮಾಡೋ ಒಂದು ಉದ್ದೇಶನ ಏನ್ ಮಾಡಿದ್ದಾರೆ, ಈ ತರ ಕೊಟ್ಟಿದ್ದಾರೆ ಅಷ್ಟೇ. ಸೊ ಹಾಗೆ ಇಲ್ಲಿ ಟೆಲ್ ಅಸ್ ಅಬೌಟ್ ಯುವರ್ ಸೆಲ್ಫ್, ವಿಲ್ ಯೂಸ್ ಯುವರ್ ಇನ್ಫಾರ್ಮೇಶನ್ ಟು ಗಿವ್ ಯು ಸಮ್ ರೆಕಮೆಂಡೇಶನ್ ಫ್ರಮ್ ದ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಸಿನ್ ಅಂತ. ಏನು, ಲೆಟ್ ಮಿ ಚೆಕ್. ಸರ್ ನಮ್ಗೆ ಎಕ್ಸೆಲ್ ಶೀಟ್ ಕಾಣಿಸ್ತಿದೆ ಸರ್. ನಾನು ಎಕ್ಸೆಲ್ ಶೀಟ್ ತೋರಿಸ್ತಾ ಇರೋದು ಸರ್ ನೀವ್ ಹೇಳಿದಿಲ್ಲ. ಇಲ್ಲ, ಟೆಲ್ ಅಸ್ ಅಬೌಟ್ ಯುವರ್ ಸೆಲ್ಫ್ ಅಂತ ಕಾಣಿಸ್ತಾ ಇಲ್ವಾ ಸರ್? ಅವಾಗಿಂದ ಏನು ಕಾಣಿಸ್ತಿಲ್ಲ, ಬರೀ ಎಕ್ಸೆಲ್ ಶೀಟ್ ಕಾಣಿಸ್ತಿಲ್ಲ ಸರ್. ನೀವು ಟೈಪ್ ಮಾಡ್ತಿರೋದು ಕೂಡ ಏನು ಗೊತ್ತಿಲ್ಲ. ಹಾ ಸರ್, ಇವಾಗ ಬಂತು. ನಾನೇನು ಟೈಪ್ ಮಾಡಿಲ್ಲ, ನಾನು ನಿಮ್ಗೆ ಟೆಂಪ್ಲೇಟ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಅವಾಗಲೇ ನಿಮ್ಗೆ ನೋಡ್ತಾ ನೀವು ಖಾಲಿ ವರ್ಕ್ ಶೀಟ್. ನಾನೇನ್ ಮಾಡಿದೆ, ಫೈಲ್ ಹೋಗ್ಬಿಟ್ಟು ನಿಮ್ಗೆ ಬೇರೆ ಬೇರೆ ಟೆಂಪ್ಲೇಟ್ಗಳು ಇದ್ವು, ಆ ಟೆಂಪ್ಲೇಟ್ ಗಳಲ್ಲಿ ಒಂದು ಟೆಂಪ್ಲೇಟ್ ನ ಸೆಲೆಕ್ಟ್ ಮಾಡ್ಕೊಂಡೆ. ಯಾವ್ದು ಅಂತ ಅಂದ್ರೆ ನಿಮ್ಮ ನ್ಯೂಟ್ರಿಷನ್ ಟ್ರ್ಯಾಕರ್ ಅಂತ. ಈ ನ್ಯೂಟ್ರಿಷನ್ ಟ್ರ್ಯಾಕರ್ ಅಲ್ಲಿ ಬಂದು ನೀವ್ ಯಾವ ರೀತಿ ಫುಡ್ ಯೂಸ್ ಮಾಡ್ತಾ ಇದ್ದೀರಾ. ಐ ಥಿಂಕ್ ಈ ಶೀಟ್ ಕಾಣಿಸ್ತಾ ಇದೆಯಾ ನಿಮ್ಗೆ? ಎಸ್ ಸರ್, ಕಾಣಿಸ್ತಿದೆ. ಓಕೆ. ಈಗ ಫಾರ್ ಎಕ್ಸಾಂಪಲ್ ನಾನು 1600 ಅಂತ ಕೊಟ್ಟೆ, ಇಲ್ಲಿ ಬಂದು 78 ಅಂತ, ಸಾರಿ ಸಮ್ವೇರ್ ಲೈಕ್ 790 ಅಂತ ಕೊಡ್ತೀನಿ. ಸೊ ಇಲ್ಲಿ ಬಂದು 89, ಸೊ ಇಲ್ಲಿ ಬಂದು 135 ಅಂತೇನೋ ಕೊಡ್ತೀನಿ. ಇದ್ರ ಮೀನಿಂಗ್ ಏನ್ ಹೇಳುತ್ತೆ ಅಂತ ಅಂದ್ರೆ, ನಿಮ್ಗೆ ಇಲ್ಲಿ ನೋಡಿ,
ಕ್ಯಾಲೋರೀಸು ಡೈಲಿ ನ್ಯೂಟ್ರಿಷನ್ ಬಂದು 2200 ಕ್ಯಾಲೋರೀಸ್ ಬೇಕು, ನೀವು ತಗೊಳ್ತಿರೋ 1600. 275 ಕಾರ್ಬೋಹೈಡ್ರೇಟ್ಸ್ ಬೇಕು, ಬಟ್ ನೀವು ತಗೊಳ್ತಿರೋ 790. ಪ್ರೋಟೀನ್ ಬಂದು 110 ಬೇಕು, ನೀವು ತಗೊಳ್ತಿರೋದು 89. ಫ್ಯಾಟ್ ಕಂಟೆಂಟ್ ನೀವು ಕನ್ಸ್ಯೂಮ್ ಮಾಡ್ತಿರೋದು 130, ಬಟ್ ಬೇಕಾಗಿರೋ 73. ಇದು ಏನಕ್ಕೆ ಅಂತ ಅಂದ್ರೆ ಸಿಂಪಲ್, ನಿಮ್ಮ ಡೈಲಿ ರುಟೀನ್ ಯಾವ ರೀತಿ ಇರಬೇಕು ಅನ್ನೋದನ್ನ ಒಂದು ಡಾಟಾ ಮೇಂಟೈನ್ ಮಾಡ್ತೀರಾ ಅಂತ ಅಂದ್ರೆ, ಸೊ ಅಂತ ಟೈಮಲ್ಲಿ ಈ ತರ ಟೆಂಪ್ಲೇಟ್ ಗಳು ಏನಾಗುತ್ತೆ ಯೂಸ್ ಆಗುತ್ತೆ. ಈ ಟೆಂಪ್ಲೇಟ್ಸ್ ಗಳಿಂದ ಏನಾಗುತ್ತೆ ನಿಮ್ಗೆ, ಸೊ ನಿಮ್ಮ ಓವರ್ ಆಲ್ ಒಂದು ಡಯಟಿಂಗ್ ಪೋರ್ಷನ್ಸ್ ಗಳು ಯಾವ ರೀತಿ ರನ್ ಆಗ್ತಾ ಇದೆ ಅಥವಾ ಯಾವ ರೀತಿ ನಿಮ್ಮ ಡಯಟಿಂಗ್ ಆಕ್ಟಿವಿಟೀಸ್ ಗಳು ಇಟ್ಕೊಳ್ಬೇಕು ಅನ್ನೋದನ್ನ ಏನ್ ಮಾಡ್ತಾ ಹೋಗ್ತೀರಾ ನೋಡ್ತಾ ಹೋಗ್ತೀರಾ ಅಷ್ಟೇ, ಬೇರೆ ಇನ್ನೇನಿಲ್ಲ. ಇಟ್ ಇಸ್ ಜಸ್ಟ್ ಲೈಕ್ ನಿಮ್ಮ ನಾರ್ಮಲ್ ವರ್ಕ್ ಬುಕ್ ಅಲ್ದೇನೆ ಒಂದು ನಿಮ್ಮ ಡಯಟಿಂಗ್ ಶೀಟ್ ನ ನೀವು ಮೇಂಟೈನ್ ಮಾಡೋದಾದ್ರೆ ಸೊ ಯಾವ ರೀತಿ ಇರಬೇಕು. ಈಗ ಸೇ ಫಾರ್ ಎಕ್ಸಾಂಪಲ್ ನಾನು ಅರೌಂಡ್ 150 ಪೌಂಡ್ಸ್ ಕೊಡ್ತೀನಿ, ಹೈಟ್ ಬಂದು 5.6 ಕೊಡ್ತೀನಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ 6 ಕೊಡ್ತೀನಿ. ಸೊ ಆಟೋಮೆಟಿಕ್ ಆಗಿ ಏನಾಗುತ್ತೆ ನಿಮ್ಗೆ ಇಲ್ಲಿ ಮೇಲ್ಗಡೆ ನೀವು ಕೊಟ್ಟಿದ ತಕ್ಷಣ ಆಟೋಮೆಟಿಕ್ ಆಗಿ ನಿಮ್ದು ಡೈಲಿ ನ್ಯೂಟ್ರಿಷನ್ ಯಾವ ರೀತಿ ಇರಬೇಕು ಅಂತ ಹೇಳ್ತಾ ಹೋಗುತ್ತೆ. ಕಾರ್ಬೋಹೈಡ್ರೇಟ್ಸ್ ಎಷ್ಟಿರ್ಬೇಕು, ಪ್ರೋಟೀನ್ ಎಷ್ಟಿರ್ಬೇಕು, ಫ್ಯಾಟ್ ಎಷ್ಟಿರ್ಬೇಕು. ಸೊ ಈ ತರ ಏನು ಅಂತ ಅಂದ್ರೆ ಜಸ್ಟ್ ಒಂದು ನಾರ್ಮಲ್ ಟೆಂಪ್ಲೇಟ್ ಅಥವಾ ಒಂಥರ ಲೈಕ್ ಇಟ್ಸ್ ಲೈಕ್ ಅ ಫಾರ್ಮುಲಾ ಟೈಪ್ ಏನಾಗುತ್ತೆ ನಿಮ್ಗೆ ನಿಮ್ಮ ಒಂದು ಡಯಟಿಂಗ್ ಶೀಟ್ಸ್ ಯಾವ ರೀತಿ ಇರಬೇಕು ಅಂತ ತೋರಿಸ್ತಾ ಹೋಗುತ್ತೆ. ಸೊ ಇದು ಏನು ಅಂತ ಅಂದ್ರೆ ನಿಮ್ಗೆ ಈ ನಾರ್ಮಲ್ ವರ್ಕ್ ಬುಕ್ ತರನೇ ಕೆಲವು ಆಲ್ರೆಡಿ ಡಿಫಾಲ್ಟೆಡ್ ಇಟ್ಟಿರ್ತಾರೆ. ಈಗ ಸೇ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಯಾವುದೋ ಒಂದು ಪೀರಿಯಾಡಿಕ್ ಟೇಬಲ್ ಅಂತ ಓಪನ್ ಮಾಡಿದೀನಿ ನೋಡಿ. ಸೊ ಇದು ಅಷ್ಟೇ ಪೀರಿಯಾಡಿಕ್ ಟೇಬಲ್ ಅಂತ. ಸೊ ಇಲ್ಲೂ ಅಷ್ಟೇ ನೋಡಿ, ವೆದರ್ ಯು ಆರ್ ವರ್ಕಿಂಗ್ ಆನ್ ಅ ಸ್ಕೂಲ್ ಪ್ರಾಜೆಕ್ಟ್ ಆರ್ ಸಿಂಪ್ಲಿ ಕ್ಯೂರಿಯಸ್ ಅಬೌಟ್ ಸೈನ್ಸ್, ದಿಸ್ ಲಿಸ್ಟ್ ವಿಲ್ ಹೆಲ್ಪ್ ಯು ಟು ಡಿಸ್ಕವರ್ ದ ಫಂಡಮೆಂಟಲ್ಸ್ ಆಫ್ ಕೆಮಿಸ್ಟ್ರಿ ಅಂತ. ಸೊ ಕೆಮಿಸ್ಟ್ರಿ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತ ಅಂದ್ರೆ ಇಲ್ಲಿ ಏನೋ ಒಂದು ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ಕೆಮಿಕಲ್ ಕಾಂಪೌಂಡ್ಸ್ ಗಳಂತೆ, ನೀವೆಲ್ಲ ಐ ಥಿಂಕ್ ಇವೆಲ್ಲ ಓದಿರ್ತೀರಾ, NH3, CO2, H2O, H2O2, CH3. ಸೊ ಈ ತರ ನೀವೆಲ್ಲ ಬೇಸಿಕ್ ಇನ್ಫಾರ್ಮೇಶನ್ ತಿಳ್ಕೊಳ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು, ಈ ಒಂದು ಟೆಂಪ್ಲೇಟ್ಸ್ ಗಳನ್ನ ಯೂಸ್ ಮಾಡಿ. ಬಟ್ ಆಸ್ ಅ ಕಾಮನ್ ಮ್ಯಾನ್ ಸೊ ನಮ್ಗೆ ಯೂಸ್ ಆಗೋದು ಈ ನಾರ್ಮಲ್ ಈ ವರ್ಕ್ ಶೀಟ್ ಅಷ್ಟೇ. ಈ ವರ್ಕ್ ಶೀಟ್ ಬಿಟ್ರೆ ಬೇರೆ ಇನ್ನೇನು ನಮ್ಗೆ ಯೂಸ್ ಆಗೋದಿಲ್ಲ. ಸೊ ನಾವ್ ಏನೇ ಆಕ್ಟಿವಿಟೀಸ್ ಪರ್ಫಾರ್ಮ್ ಮಾಡಿದ್ರು ಈ ಒಂದು ನಾರ್ಮಲ್ ವರ್ಕ್ ಶೀಟ್ ಅಲ್ಲಿ ಏನ್ ಮಾಡ್ತಾ ಹೋಗ್ತೀವಿ, ವರ್ಕ್ ಅನ್ನ ಪರ್ಫಾರ್ಮ್ ಮಾಡ್ತಾ ಹೋಗ್ತೀವಿ. ಸೊ ಒಟ್ನಲ್ಲಿ ನಿಮ್ಮ ಒಂದು ಎಕ್ಸೆಲ್ ಶೀಟ್ ನ ಕಾನ್ಸೆಪ್ಟ್ ಏನು ಅಂದ್ರೆ, ಒಂದು ನಿಮ್ಮ ಎಕ್ಸೆಲ್ ಶೀಟ್ ಅಲ್ಲಿ ಇರುವಂತ ಫೈಲ್ ಟ್ಯಾಬ್ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಬಿಕಾಸ್ ನಿಮ್ಮ ಎಕ್ಸೆಲ್ ಶೀಟ್ ಅಲ್ಲಿ ಏನೇ ಬದಲಾವಣೆಗಳಾಯ್ತು ಅಂತ ಅಂದ್ರೂ ಅದೆಲ್ಲ ಬದಲಾವಣೆಗಳು ಇದ್ರ ಮುಖಾಂತರನೇ ಆಗಿರುತ್ತೆ ಹೊರತು ಬೇರೆ ಇನ್ಯಾವ್ದ್ರ ಮುಖಾಂತರ ಆಗಿರೋದಿಲ್ಲ. ಸೊ ಇದಾದ್ಮೇಲೆ ನಿಮ್ಗೆ ಬರುವಂತದ್ದು ನಿಮ್ಗೆ ಈ ಅದರ್ ಫೀಚರ್ಸ್ಗಳು. ಐ ಥಿಂಕ್ ನಾನು ಇದರಲ್ಲಿ ತುಂಬಾ ಕೆಲವೊಂದು ಫೀಚರ್ಸ್ ಗಳ ಬಗ್ಗೆ ಆಲ್ರೆಡಿ ನಿಮ್ಮ ಹತ್ರ ಮಾತಾಡಿದ್ದೆ ಮೇ ಬಿ. ಸೊ ನಿಮ್ಗೆ ಹೋಗ್ತಾ ಹೋಗ್ತಾ ನಿಮ್ಮ ಒಂದು ಆಸ್ ಪರ್ ಸಿಲೆಬಸ್ ಏನಿದೆ ಆ ಸಿಲೆಬಸ್ ಪ್ರಕಾರ ಏನ್ ಮಾಡ್ತಾ ಹೋಗ್ತೀವಿ, ಸೊ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಬೇರೆ ಇನ್ನೇನೇನು ಕಾನ್ಸೆಪ್ಟ್ಸ್ ಗಳನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು ಅಂತ. ಇದಾದ್ಮೇಲೆ ನಿಮ್ಗೆ ಯೂಸಿಂಗ್ ಶೀಟ್ಸ್ ಇನ್ ವರ್ಕ್ ಬುಕ್ ಅಂತ ಇದೆ. ಸೊ ಯಾವ ರೀತಿ ಶೀಟ್ಸ್ ನ ಯೂಸ್ ಮಾಡಬೇಕು ಐ ಥಿಂಕ್ ನಾನು ಇವಾಗ ಜಸ್ಟ್ ತೋರಿಸ್ದೆ. ಏನು ಅಂತ ಅಂದ್ರೆ ಒಂದು ಹೊಸ ಶೀಟ್ ನ ತಗೊಳ್ಬೇಕು ಅಂತ ಅಂದ್ರೆ ಹೆಂಗ್ ಮಾಡ್ತೀರಾ, ಐ ಥಿಂಕ್ ಇದು ಎಕ್ಸೆಲ್ ಶೀಟ್. ಐ ಥಿಂಕ್ ನಿಮ್ ಕೆಳಗಡೆ ಕಾರ್ನರ್ ನೋಡಬಹುದು ಶೀಟ್ 1, ಶೀಟ್ 2, ಶೀಟ್ 3. ಇದನ್ನ ಕ್ಲಿಕ್ ಮಾಡ್ದಂಗೆ ಏನಾಗ್ತಾ ಹೋಗುತ್ತೆ, ಸೊ ಅಡಿಷನಲ್ ಶೀಟ್ಸ್ ಗಳು ಏನಾಗ್ತಾ ಹೋಗುತ್ತೆ, ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಇದು ಏನು ಹೌ ಟು ಯೂಸ್ ದ ಶೀಟ್ಸ್ ಇನ್ ವರ್ಕ್ ಬುಕ್ ಅಂತ. ಅದನ್ನೇ ಅವ್ರು ಥಿಯರಿಟಿಕಲ್ ಆಗಿ ಹೇಳಿದರೆ, ನಾನು ನಿಮ್ಗೆ ಜಸ್ಟ್ ಹಾಗೆ ಪ್ರಾಕ್ಟಿಕಲ್ ಆಗಿ ತೋರಿಸಿದೆ ಅಷ್ಟೇ. ಇದು ಯೂಸಿಂಗ್ ಆಫ್ ವರ್ಕ್ ಶೀಟ್. ಅಡಿಷನಲ್ ವರ್ಕ್ ಶೀಟ್ ನ ಹೆಂಗೆ ಇನ್ಸರ್ಟ್ ಮಾಡಬೇಕು ಹೇಳಿದೆ. ಡಿಲೀಟ್ ಅ ವರ್ಕ್ ಶೀಟ್ ನ ಡಿಲೀಟ್ ಹೆಂಗ್ ಮಾಡಬೇಕು, ಜಸ್ಟ್ ಏನಿಲ್ಲ, ನೀವು ರೈಟ್ ಕಾರ್ನರ್ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಡಿಲೀಟ್ ಅಂತ ಕೊಟ್ರೆ ಕಾಣಿಸ್ತಾ ಇದೆಯಲ್ಲ, ಇದು ಡಿಲೀಟ್ ಅಂತ ಕೊಟ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಸೊ ಡಿಲೀಟ್ ಆಗ್ತಾ ಹೋಗುತ್ತೆ. ಸೊ ಡಿಲೀಟ್ ಅಂತ ಕೊಟ್ರೆ ಸೊ ಡಿಲೀಟ್ ಆಯ್ತು. ಸೊ ಈ ತರ ನೀವೇನ್ ಮಾಡ್ಬೋದು, ಇನ್ಸರ್ಟ್ ಡಿಲೀಟ್ ಆಪ್ಷನ್ಸ್ ನ ಏನ್ ಮಾಡ್ಬೋದು, ಯೂಸ್ ಮಾಡ್ಬೋದು. ಆಮೇಲೆ ಟು ನ್ಯಾವಿಗೇಟ್ ಬಿಟ್ವೀನ್ ಸೆಲ್ಸ್ ಮತ್ತೆ ಅದನ್ನ ಮೂವ್ ಮಾಡೋದು ಹೇಳಿದೀನಿ. ದೆನ್ ಕಾಪಿಂಗ್ ಆರ್ ಮೂವಿಂಗ್ ಶೀಟ್ಸ್ ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಯಾವ ರೀತಿ ಮೂವ್ ಮಾಡೋದು, ಜಸ್ಟ್ ಡ್ರ್ಯಾಗ್ ಮಾಡಿದ್ರೆ ಆಯ್ತು. ಸೊ ಫರ್ದರ್ ಥಿಂಗ್ಸ್ ವಿಲ್ ಗೋನ್ ಟು ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.